ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಜ್ಞಾನೇಶ್ವರಿ ವ್ಯಾಖ್ಯಾನ ಸಹಿತ ಭಗವದ್ಗೀತೆಯಲ್ಲಿ ರಾಜವಿದ್ಯಾ ರಾಜಗುಹ್ಯ ಯೋಗವೆಂಬ ನವಮೋಧ್ಯಾಯಕ್ಕೆ ಸ್ವಾಗತ. ಶ್ಲೋಕ 20-34. ಅಥ ನವಮೋಧ್ಯಾಯಃ ರಾಜವಿದ್ಯಾ ರಾಜಗುಹ್ಯ ಯೋಗಃ. ತ್ರೈವಿದ್ಯಾ ಮಾಂ ಸೋಮಪಾಃ ಪೂತಪಾಪಾಃ ಯಜ್ಞೈರಿಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ ತೇ ಪುಣ್ಯಮಾಸಾದ್ಯ ಸುರೇಂದ್ರಲೋಕಂ ಅಶ್ನಂತಿ ದಿವ್ಯಾಂ ದಿವಿ ದೇವ ಭೋಗಾನ್. 3 ವೇದಗಳಲ್ಲಿ ವಿಧಿಸಿರುವ ಸಕಾಮ ಕರ್ಮಗಳನ್ನು ಮಾಡುವ, ಸೋಮರಸ ಪಾನ ಮಾಡುವ ಪಾಪರಹಿತ ಪುರುಷರು ನನ್ನನ್ನು ಯಜ್ಞಗಳ ಮೂಲಕ ಪೂಜಿಸಿ ಸ್ವರ್ಗದ ಪ್ರಾಪ್ತಿಯನ್ನು ಬಯಸುತ್ತಾರೆ. ಆ ಪುರುಷರು ತಮ್ಮ ಪುಣ್ಯಗಳ ಫಲರೂಪವಾದ ಸ್ವರ್ಗಲೋಕವನ್ನು ಪಡೆದು ಸ್ವರ್ಗದಲ್ಲಿ ದಿವ್ಯವಾದ ದೇವತೆಗಳ ಭೋಗಗಳನ್ನು ಭೋಗಿಸುತ್ತಾರೆ. ಎಲೈ ಅರ್ಜುನನೇ, ಇಲ್ಲಿ ನೋಡು, ವರ್ಣವಿಹಿತ ಧರ್ಮವನ್ನು ಆಚರಿಸಿ ತಾವೇ ವಿಧಿಮಾರ್ಗದ ಹೊರೆಗಲ್ಲಾಗುವರು. ವೇದದಲ್ಲಿ ಹೇಳಿದಂತೆ ಯಥಾವಿಧಿಯಾಗಿ ಆಚರಿಸುವವರು. ಇಂತಹವರು ಯಜ್ಞ ಮಾಡಲು ತೊಡಗಿದರೆ 3 ವೇದಗಳು ಸಂತೋಷಗೊಂಡು ತಲೆದೂಗುವವು. ಅವರೆದುರಿಗೆ ಕ್ರಿಯೆಯು ಫಲಪ್ರಾಪ್ತ ಸಹಿತ ನಿಂತು ಬಿಡುತ್ತದೆ. ಹೀಗೆ ಯಜ್ಞದಲ್ಲಿ ಸೋಮಪಾನ ಮಾಡುವ ಯಜ್ಞಕರ್ತೃಗಳು ಅಂದರೆ ದೀಕ್ಷಿತರು ತಾವೇ ಯಜ್ಞರೂಪರಾಗುವರು. ಅವರು ಆ ಪುಣ್ಯದ ಹೆಸರಿನಲ್ಲಿ ಪಾಪವನ್ನೇ ಗಳಿಸಿದರೆಂದು ತಿಳಿ. ಯಜ್ಞ ಮಾಡಿಯೋ ಪಾಪವನ್ನು ಹೇಗೆ ಗಳಿಸಿದರೆಂದರೆ ಋಕ್ ಯಜು ಸಾಮ ಈ 3 ವೇದಗಳನ್ನು ತಿಳಿದು 100 ಯಜ್ಞದಿಂದ ನನ್ನನ್ನು ಪೂಜಿಸುತ್ತಾರೆ. ಆದರೆ ನನ್ನ ಪ್ರಾಪ್ತಿಯನ್ನು ಬಿಟ್ಟು ಕ್ಷುದ್ರವಾದ ಸ್ವರ್ಗ ಪ್ರಾಪ್ತಿಯನ್ನು ಇಚ್ಛಿಸುತ್ತಾರೆ. ಅರ್ಜುನ, ಯಾರೋ ನಿರ್ಭಾಗ್ಯನೊಬ್ಬನು ಕಲ್ಪವೃಕ್ಷದ ಕೆಳಗೆ ಕುಳಿತುಕೊಂಡು ಜೋಳಿಗೆಯ ಅಂಚುಗಳಿಗೆ ಗಂಟು ಹಾಕಿ ಭಿಕ್ಷೆ ಬೇಡಲು ಹೊರಟಂತೆಯೇ 100 ಯಜ್ಞಗಳಿಂದ ನನ್ನನ್ನು ಪೂಜಿಸಿ ಅವರು ಸ್ವರ್ಗ ಸುಖವನ್ನು ಇಚ್ಛಿಸುವರು. ಹಾಗಿರುವಾಗ ಅದು ನಿಜವಾದ ಪುಣ್ಯವಾಗಿರದೆ ಪಾಪವೇ ಅಲ್ಲವೇ? ಆದ್ದರಿಂದ ನನ್ನ ಪ್ರಾಪ್ತಿಯ ಇಚ್ಛೆಯನ್ನು ಬಿಟ್ಟು ಸ್ವರ್ಗಕ್ಕೆ ಹೋಗುವವರನ್ನು ಅಜ್ಞಾನಿ ಜನರು ಪುಣ್ಯಮಾರ್ಗಿಗಳು ಎಂದು ಹೇಳುವರು. ಆದರೆ ಜ್ಞಾನಿಗಳಾದರೂ ಹುಟ್ಟು ಸಾವಿನ ಚಕ್ರದಲ್ಲಿ ಬಿದ್ದು ಹಾನಿ ಮಾಡಿಕೊಂಡರೆಂದೇ ಹೇಳುವರು. ಸಹಜವಾಗಿ ವಿಚಾರ ಮಾಡಿದರೆ ನರಕದ ದುಃಖದ ತುಲನೆಯಲ್ಲಿ ಸ್ವರ್ಗ ಪ್ರಾಪ್ತಿಯು ಸುಖವೆಂದು ಹೇಳಬಹುದು. ಆದರೆ ಇವೆರಡರ ಹೊರತಾಗಿ ಅಖಂಡವೂ ಆನಂದದಾಯಕವೂ ನಿರ್ದೋಷವೂ ಆದ ಸುಖವೇ ನನ್ನ ಸ್ವರೂಪವಾಗಿದೆ. ಮಹಾವೀರನಾದ ಅರ್ಜುನನೇ, ನನ್ನ ಪ್ರಾಪ್ತಿಗೆ ಸ್ವರ್ಗ ಮತ್ತು ನರಕ ಇವೆರಡೂ ಅಡ್ಡ ದಾರಿಗಳಾಗಿದ್ದು ಕಳ್ಳರ ದಾರಿಗಳಾಗಿವೆ. ಸ್ವರ್ಗ ಪ್ರಾಪ್ತಿಯು ಪುಣ್ಯಾತ್ಮಕ ಪಾಪದಿಂದ ಆಗುವುದು, ನರಕ ಪ್ರಾಪ್ತಿಯು ಪಾಪಾತ್ಮಕ ಪಾಪದಿಂದ ಆಗುವುದು. ಆದರೆ ನನ್ನ ಪ್ರಾಪ್ತಿಯು ಶುದ್ಧ ಪುಣ್ಯದಿಂದಲೇ ಆಗುವುದೆಂದು ತಿಳಿ. ಎಲೈ ಪಾಂಡುರಂತನ, ನನ್ನ ಅಂಶವೇ ಆಗಿದ್ದು ಯಾವ ಕರ್ಮದಿಂದ ನಾನೂ ದೂರವಾಗುವೆನೋ ಅದಕ್ಕೆ ಪುಣ್ಯವೆಂದು ಹೇಳಿದರೆ ನಾಲಿಗೆ ಬಿದ್ದು ಹೋಗಲಾರದೆ. ಆದರೆ ಇದೆಲ್ಲ ಇರಲಿ, ಈ ಪ್ರಕಾರವಾಗಿ ಆ ದೀಕ್ಷಿತರು ನನ್ನನ್ನು ಪೂಜಿಸಿ ಸ್ವರ್ಗ ಭೋಗಗಳನ್ನು ಇಚ್ಛಿಸುವರು. ಮತ್ತೆ ಯಾವ ಪುಣ್ಯದಿಂದ ನಾನು ದೊರೆಯಲಾರೆನೋ ಅಂತಹ ಪಾಪರೂಪವಾದ ಪುಣ್ಯವನ್ನು ಸಂಪಾದಿಸಿ ಆನಂದದಿಂದ ಸ್ವರ್ಗಕ್ಕೆ ಹೋಗುವರು. ಅಲ್ಲಿ ಅಮರತ್ವವೇ ಸಿಂಹಾಸನ, ಐರಾವತದಂತಹ ವಾಹನ, ಅಮರಾವತಿಯೇ ರಾಜಧಾನಿಯಾದ ನಗರವು. ಅಲ್ಲಿ ಅಷ್ಟಮಹಾಸಿದ್ಧಿಗಳ ಭಂಡಾರಗಳಿವೆ, ಅಮೃತದ ಉಗ್ರಾಣಗಳಿವೆ. ಆ ಊರಿನಲ್ಲಿ ಕಾಮಧೇನುಗಳ ಹಿಂಡುಗಳೇ ಇವೆ. ಅಲ್ಲಿ ದೇವತೆಗಳ ಸೇವಕರಿಗೆ ಓಡಾಡಲು ಎಲ್ಲೆಡೆ ಚಿಂತಾಮಣಿಯ ಮಾರ್ಗಗಳಿವೆ. ಮನೋರಂಜನೆಗಾಗಿ ಕಲ್ಪತರುಗಳ ಉದ್ಯಾನವನಗಳಿವೆ. ಅಲ್ಲಿ ಗಂಧರ್ವರು ಗಾಯನ ಮಾಡುವರು, ರಂಭೆಯಂತಹವರು ನೃತ್ಯಗಾತಿಯರಿದ್ದಾರೆ. ವಿಲಾಸಿನಿ ಸ್ತ್ರೀಯರಲ್ಲಿ ಶ್ರೇಷ್ಠಳಾದ ಊರ್ವಶಿಯು ಅಲ್ಲಿದ್ದಾಳೆ. ಅಂತಃಪುರದಲ್ಲಿ ಮನ್ಮಥನೇ ಸೇವೆ ಮಾಡುವನು. ಅಲ್ಲಿ ಚಂದ್ರನೇ ಗುಡಿಸಿ ಸಾರಿಸಿ ಸ್ವಚ್ಛಗೊಳಿಸುವನು. ಹೇಳಿದಾಕ್ಷಣ ಕೆಲಸ ಮಾಡುವಂತಹ ಗಾಳಿಯಂತಹ ಸೇವಕರಿದ್ದಾರೆ. ಅಲ್ಲಿ ಇಂದ್ರನಿಗೆ ಆಶೀರ್ವದಿಸಲು ಬೃಹಸ್ಪತಿಯಂತಹ ಮುಖ್ಯ ಬ್ರಾಹ್ಮಣರಿರುವರು. ಸಾವಿರಾರು ಸ್ತುತಿಪಾಠಕರಾದ ದೇವತೆಗಳಿದ್ದಾರೆ. ಅಲ್ಲಿ ಸುತ್ತಲೂ ಲೋಕಪಾಲಕರಂತೆ ರಾಜರು ನಡೆಯುತ್ತಿದ್ದು ಜಯ ಗಳಿಸಿದ ಪದವೀಧರ ಸರದಾರರು ಇರುವರು. ಅಡ್ಡಾಡಲು ಉಚ್ಚೈಶ್ರವವೆಂಬ ಕುದುರೆಗಿದೆ. ಇದೆಲ್ಲ ಇರಲಿ, ಹೀಗೆ ಪುಣ್ಯದ ಅಂಶವಿರುವ ತನಕ ಅವರು ಇಂದ್ರನ ಸುಖದಂತಹ ಅನೇಕ ಭೋಗಗಳನ್ನು ಅನುಭವಿಸುವರು.
ते तं भुक्त्वा स्वर्गलोकं विशालं क्षीणे पुण्ये मर्त्यलोकं विशन्ति एवं त्रयी धर्ममनुप्रपन्नाः गतागतं कामकामा लभन्ते. ಅವರು ಆ ವಿಶಾಲವಾದ ಸ್ವರ್ಗಲೋಕವನ್ನು ಭೋಗಿಸಿ ಪುಣ್ಯವು ಕ್ಷೀಣಿಸಿದ ನಂತರ ಮರ್ತ್ಯ ಲೋಕವನ್ನು ಪಡೆಯುತ್ತಾರೆ. ಈ ಪ್ರಕಾರವಾಗಿ ಸ್ವರ್ಗದ ಸಾಧನ ರೂಪಿ 3 ವೇದಗಳಲ್ಲಿ ಹೇಳಿರುವ ಸಕಾಮ ಕರ್ಮದ ಆಶ್ರಯವನ್ನು ಪಡೆಯುವ ಮತ್ತು ಭೋಗಗಳ ಕಾಮನೆಯುಳ್ಳ ಪುರುಷರು ಪದೇ ಪದೇ ಆವಾಗಮನವನ್ನು ಪಡೆಯುತ್ತಾರೆ. ಅರ್ಥಾತ್ ಪುಣ್ಯದ ಪ್ರಭಾವದಿಂದ ಸ್ವರ್ಗಕ್ಕೆ ಹೋಗುತ್ತಾರೆ ಮತ್ತು ಪುಣ್ಯವು ಕ್ಷೀಣಿಸಿದ ನಂತರ ಮರ್ತ್ಯ ಲೋಕಕ್ಕೆ ಬರುತ್ತಾರೆ. ಅವರ ಪುಣ್ಯದ ಬಂಡವಾಳವು ಮುಗಿದಾಕ್ಷಣವೇ ಇಂದ್ರತ್ವದ ಐಶ್ವರ್ಯದಿಂದ ಕೆಳಗಿಳಿದು ಪುನಃ ಅವರು ಮೃತ್ಯು ಲೋಕಕ್ಕೆ ಮರಳುತ್ತಾರೆ. ಒಬ್ಬನು ವೇಶ್ಯೆಯ ಕಾಲ ಕೆಳಗೆ ತನ್ನ ಸರ್ವ ಹಣವನ್ನು ಸಮರ್ಪಿಸಿದರೂ ಅವನಿಗೆ ಆಕೆಯ ಮನೆಯ ಬಾಗಿಲನ್ನೂ ಮುಟ್ಟುವ ಸ್ವಾತಂತ್ರ್ಯವಿರುವುದಿಲ್ಲ. ಹಾಗೆಯೇ ಯಜ್ಞಕರ್ತೃವಾದ ದೀಕ್ಷಿತನ ಸ್ಥಿತಿ ಅತ್ಯಂತ ನಾಚಿಕೆಗೀಡಾಗುವುದು. ಅದನ್ನು ನಿನಗೇನು ಹೇಳಲಿ? ಹೀಗೆ ಅವರು ಪುಣ್ಯ ಮಾಡಿ ಸ್ವರ್ಗವನ್ನು ಇಚ್ಛಿಸಿ ಅಖಂಡವಾಗಿ ಬಳಿಯಲ್ಲೇ ಇರುವ ನನ್ನಿಂದ ದೂರವಾದರು. ಅವರಿಗೆ ದೊರೆತ ಅಮರತ್ವವು ವ್ಯರ್ಥವಾಯಿತು. ಕೊನೆಗೆ ಅವರು ಮೃತ್ಯುಲೋಕಕ್ಕೆ ಮರಳುತ್ತಾರೆ. ಬಳಿಕ ತಾಯಿಯ ಉದರ ರೂಪವಾದ ಗುಹೆಯ ಮಲದ ಮಡುವಿನಲ್ಲಿ 9 ತಿಂಗಳುಗಳವರೆಗೆ ಕುದಿಯುತ್ತಾ ಪಕ್ವವಾದಾಗ ಹುಟ್ಟುತ್ತಾರೆ ಮತ್ತು ಸಾಯುತ್ತಾರೆ. ಹೀಗೆ ಪುನಃ ಪುನಃ ಹುಟ್ಟಿ ಸಾಯುತ್ತಾರೆ. ಸ್ವಪ್ನದಲ್ಲಿ ದೊರೆತ ನಿಧಿಯು ಎಚ್ಚರವಾದ ಮೇಲೆ ಇಲ್ಲವಾಗುವಂತೆ ಯಜ್ಞಕರ್ತರ ಸುಖವು ಇದೆ ಎಂದು ತಿಳಿ. ಅರ್ಜುನ, ಧಾನ್ಯವಿಲ್ಲದ ತೌಡನ್ನು ತೂರಿ ಹಸನ ಮಾಡಿದರೂ ವ್ಯರ್ಥವಾಗುವಂತೆಯೇ ವೇದಾರ್ಥ ಜ್ಞಾನಿಯಾಗಿದ್ದರೂ ನನ್ನನ್ನು ತಿಳಿಯದೆ ಅವನ ಜನ್ಮವು ವ್ಯರ್ಥವೇ ಸರಿ. ಆದ್ದರಿಂದ ನನ್ನೊಬ್ಬನನ್ನು ಬಿಟ್ಟು ಈ 3 ವೇದೋಕ್ತ ಧರ್ಮಗಳು ವ್ಯರ್ಥವಾಗಿವೆ. ಆದ್ದರಿಂದ ನೀನು ಇನ್ನು ನನ್ನನ್ನೇ ತಿಳಿ, ಬೇರೆ ಏನನ್ನು ಮನಸ್ಸಿಗೆ ತರಬೇಡ. ಅಂದರೆ ನೀನು ಸುಖಿಯಾಗುವಿ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಯಾವ ಅನನ್ಯ ಪ್ರೇಮಿ ಭಕ್ತ ಜನರು ಪರಮೇಶ್ವರನಾದ ನನ್ನನ್ನು ನಿರಂತರ ಚಿಂತಿಸುತ್ತಾ ನಿಷ್ಕಾಮ ಭಾವದಿಂದ ಭಜಿಸುತ್ತಾರೋ ಆ ನಿತ್ಯ ನಿರಂತರ ನನ್ನ ಚಿಂತನೆಯನ್ನು ಮಾಡುವ ಪುರುಷರ ಯೋಗಕ್ಷೇಮವನ್ನು ನಾನೇ ಸ್ವಯಂ ವಹಿಸಿಕೊಳ್ಳುತ್ತೇನೆ. ಅರ್ಜುನನೇ, ಇಲ್ಲಿ ನೋಡು, ಯಾರು ತನ್ನ ಚಿತ್ತವನ್ನು ಸಂಪೂರ್ಣವಾಗಿ ನನ್ನಲ್ಲಿ ಅರ್ಪಿಸಿರುವರೋ, ಗರ್ಭದಲ್ಲಿರುವ ಪಿಂಡವು ಯಾವುದೇ ಉದ್ಯೋಗ ಮಾಡಲು ತಿಳಿಯದೋ, ಹಾಗೆಯೇ ಯಾರಿಗೆ ನಾನಲ್ಲದೆ ಬೇರೆ ಏನು ಒಳ್ಳೆಯದಾಗಿ ಕಾಣುವುದಿಲ್ಲವೋ ರುಚಿಸುವುದಿಲ್ಲವೋ, ಮತ್ತು ಯಾರು ನನಗಾಗಿ ಜೀವನವನ್ನೇ ಮುಡಿಪಾಗಿಟ್ಟಿರುವರೋ, ಯಾರು ಹೀಗೆ ಏಕನಿಷ್ಠ ಅಂತಃಕರಣದಿಂದ ನನ್ನನ್ನು ಚಿಂತಿಸುತ್ತಾ ನನ್ನ ಸೇವೆ ಮಾಡುವರೋ ಅವರ ಸೇವೆಯನ್ನು ನಾನೇ ಮಾಡುವೆನು. ಅವರು ಐಕ್ಯತೆಗೆ ತಲುಪಿ ನನ್ನ ಭಜನೆಯಲ್ಲಿ ತೊಡಗಿದಾಗಲೇ ಅವರ ಚಿಂತೆಯು ನನ್ನ ಮೇಲೆ ಬೀಳುವುದು. ಮತ್ತೆ ಅವರು ಏನೇನು ಮಾಡಲು ಮನಸ್ಸಿನಲ್ಲಿ ಎಣಿಸುವರೋ ಅದೆಲ್ಲವನ್ನು ನನಗೆ ಮಾಡಬೇಕಾಗುತ್ತದೆ. ರೆಕ್ಕೆ ಮೂಡದಿರುವ ಮರಿಯ ಹಿತಚಿಂತನೆ ತಾಯಿ ಪಕ್ಷಿಯೇ ಮಾಡಬೇಕಾಗುತ್ತದೆ. ಅಥವಾ ತನ್ನ ಹಸಿವು ಬಾಯಾರಿಕೆಗಳನ್ನು ನೋಡದೆ ತನ್ನ ಕೂಸಿನ ಸುಖಕ್ಕಾಗಿಯೇ ತಾಯಿಯು ಚಿಂತೆ ಮಾಡಬೇಕಾಗುತ್ತದೆ. ಹಾಗೆಯೇ ಮನಃಪೂರ್ವಕವಾಗಿ ತಮ್ಮ ಭಾರವನ್ನು ನನ್ನ ಮೇಲೆ ಹೊರೆಸಿರುವವರ ಎಲ್ಲ ಇಚ್ಛಿತವನ್ನು ನಾನೇ ಪೂರೈಸುತ್ತೇನೆ. ಅವರಿಗೆ ನನ್ನ ಐಕ್ಯತೆಯ ಇಚ್ಛೆ ಉಂಟಾದರೆ ನಾನು ಅವರ ಬಯಕೆಯನ್ನು ಈಡೇರಿಸುವೆನು. ಅಥವಾ ನನ್ನ ಸೇವೆ ಮಾಡಬೇಕೆಂದು ಅನಿಸಿದರೆ ನನ್ನ ಮತ್ತು ಅವರ ನಡುವೆ ಪ್ರೇಮ ಭಾವವನ್ನು ಉಂಟು ಮಾಡುತ್ತೇನೆ. ಹೀಗೆಯೇ ಅವರು ಮನಸ್ಸಿನಲ್ಲಿ ಏನೇನು ಇಚ್ಛಿಸುವರೋ ಅದೆಲ್ಲವನ್ನು ನಾನು ಪದೇ ಪದೇ ಪೂರೈಸುತ್ತೇನೆ ಮತ್ತು ಅವರಿಗೆ ಕೊಟ್ಟಿದ್ದನ್ನು ನಾನೇ ರಕ್ಷಿಸುತ್ತೇನೆ. ಎಲೈ ಪಾಂಡವನೇ, ಯಾರ ಭಾರವು ಪೂರ್ಣವಾಗಿ ನನ್ನ ಮೇಲೆ ಇರುವುದೋ ಅವರ ಯೋಗಕ್ಷೇಮವನ್ನು ನಾನೇ ನೋಡಿಕೊಳ್ಳುವೆನು. ಏಪ್ಯನ್ಯ ದೇವತಾ ಭಕ್ತಾಃ ಯಜಂತೆ ಶ್ರದ್ಧಯಾನ್ವಿತಾಃ ತೇಪಿ ಮಾಮೇವ ಕೌಂತೇಯ ಯಜಂತ್ಯವಿಧಿಪೂರ್ವಕಂ. ಹೇ ಅರ್ಜುನನೇ, ಹಿಂದೊಮ್ಮೆ ಶ್ರದ್ಧೆಯಿಂದ ಯುಕ್ತರಾದ ಸಕಾಮ ಭಕ್ತರು ಬೇರೆ ದೇವತೆಗಳನ್ನು ಪೂಜಿಸಿದರೂ ಅದೂ ಕೂಡ ನನ್ನ ಪೂಜೆಯೇ ಆಗಿದೆ. ಆದರೆ ಅವರ ಆ ಪೂಜೆಯು ಅವಿಧಿಪೂರ್ವಕ ಅರ್ಥಾತ್ ಅಜ್ಞಾನಪೂರ್ವಕವಾಗಿದೆ. ಇನ್ನೂ ಅನೇಕ ಸಂಪ್ರದಾಯಗಳಿವೆ. ಆದರೆ
ಅವರು ನನ್ನನ್ನು ಸರ್ವವ್ಯಾಪಕನಾಗಿ ತಿಳಿಯುವುದಿಲ್ಲ. ಆದ್ದರಿಂದ ಅವರು ಅಗ್ನಿ, ಇಂದ್ರ, ಸೂರ್ಯ, ಚಂದ್ರ ಇವರನ್ನು ಭಜಿಸುವರು. ಅವರ ಆ ಪೂಜೆಯು ವಾಸ್ತವವಾಗಿ ನನ್ನದೇ ಆಗಿದೆ, ಏಕೆಂದರೆ ಈ ಸರ್ವ ಜಗತ್ತಿನಲ್ಲಿ ನಾನೇ ತುಂಬಿರುವೆನು. ಆದರೆ ಅವರ ಈ ಭಜನೆಯು ವಿಧಿವತ್ತಾಗಿರದೆ ತಪ್ಪಿರುವುದು. ಇಲ್ಲಿ ನೋಡು, ಮರದ ಎಲೆ, ಟೊಂಗೆ ಮುಂತಾದವುಗಳು ಒಂದೇ ಬೀಜದಿಂದ ಉತ್ಪನ್ನವಾಗಿದೆಯಲ್ಲ, ಆದರೆ ನೀರು ಬುಡಕ್ಕೆ ಮಾತ್ರ ಹಾಕಬೇಕಾಗುತ್ತದೆ. ಅಥವಾ 10 ಇಂದ್ರಿಯಗಳು ಒಂದೇ ದೇಹದ್ದಾಗಿದ್ದು ಇಂದ್ರಿಯಗಳು ಸೇವಿಸಿದ ವಿಷಯಗಳು ಒಂದೇ ಸ್ಥಳಕ್ಕೆ ಮುಟ್ಟುವವು. ಹಾಗಾದರೆ ಒಳ್ಳೆಯ ಅಡಿಗೆ ಮಾಡಿ ಕಿವಿಗೆ ಹಾಕಲಾದೀತೆ? ಹೂವುಗಳನ್ನು ತಂದು ಅದರ ಸುವಾಸನೆಯನ್ನು ಕಣ್ಣುಗಳು ಹೇಗೆ ಸ್ವೀಕರಿಸಬಲ್ಲವು? ಆದರೆ ಅನ್ನವನ್ನು ಬಾಯಿಯಿಂದಲೇ ಸೇವಿಸಬೇಕು, ಪರಿಮಳವನ್ನು ಮೂಗಿನಿಂದಲೇ ಸ್ವೀಕರಿಸಬೇಕು. ಹಾಗೆಯೇ ನನ್ನ ಪೂಜೆಯನ್ನು ಮಾಡುವಾಗ ನನ್ನನ್ನೇ ಭಾವಿಸಿ ಮಾಡಬೇಕು. ಅಲ್ಲದೆ ನನ್ನನ್ನು ತಿಳಿಯದೆ ಮಾಡುವ ಭಜನೆಯು ಬೇರೆ ಏನೋ ಆಗಿದ್ದು ವ್ಯರ್ಥವಾಗಿದೆ. ಆದ್ದರಿಂದ ಕರ್ಮಾಚರಣೆಗೆ ಜ್ಞಾನವೇ ದೃಷ್ಟಿಯಾಗಿರುವುದು. ಆದರೆ ಆ ಜ್ಞಾನವು ನಿರ್ದೋಷವಾಗಿರಬೇಕು. ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ ನ ತು ಮಾಮಭಿಜಾನಂತಿ ತತ್ವೇನಾತಶ್ಚ್ಯವಂತಿ ತೇ. ಏಕೆಂದರೆ ಸಂಪೂರ್ಣ ಯಜ್ಞಗಳ ಭೋಕ್ತೃವು ಮತ್ತು ಒಡೆಯನು ಕೂಡ ನಾನೇ ಆಗಿದ್ದೇನೆ. ಆದರೆ ಅವರು ಪರಮೇಶ್ವರನಾದ ನನ್ನನ್ನು ತತ್ವದಿಂದ ತಿಳಿಯುವುದಿಲ್ಲ. ಇದರಿಂದ ಪತನರಾಗುತ್ತಾರೆ, ಅರ್ಥಾತ್ ಪುನರ್ಜನ್ಮವನ್ನು ಪಡೆಯುತ್ತಾರೆ. ಅರ್ಜುನ, ಅಲ್ಲದಿದ್ದರೆ ನೋಡು, ಈ ಎಲ್ಲಾ ಯಜ್ಞೋಪಚಾರಗಳ ಭೋಕ್ತ ನಾನಲ್ಲದೆ ಬೇರೆ ಯಾರಿರುವರು? ಸಮಸ್ತ ಯಜ್ಞಗಳ ಆದಿ ನಾನೇ ಆಗಿದ್ದೇನೆ, ಯಜನದ ಕೊನೆಯೂ ನಾನೇ. ಆದರೆ ದುರ್ಬುದ್ಧಿಯುಳ್ಳವರು ನನ್ನನ್ನು ಬಿಟ್ಟು ಇಂದ್ರಾದಿ ದೇವತೆಗಳನ್ನು ಭಜಿಸುತ್ತಾರೆ. ಗಂಗೆಯ ನೀರನ್ನು ದೇವತೆಗಳ ಪಿತೃಗಳ ಹೆಸರಿನಿಂದ ಗಂಗೆಯಲ್ಲೇ ಅರ್ಪಿಸುತ್ತಾರೆ. ಹಾಗೆಯೇ ಅವರು ನನ್ನದನ್ನು ನನಗೆ ಕೊಡುತ್ತಾರೆ, ಆದರೆ ಬೇರೆ ಭಾವದಿಂದ. ಆದ್ದರಿಂದ ಪಾರ್ಥನೆ, ಅವರು ಎಂದಿಗೂ ನನ್ನನ್ನು ಹೊಂದಲಾರರು. ಮನಸ್ಸಿನಲ್ಲಿ ಧರಿಸಿಟ್ಟ ಇಚ್ಛೆಯಂತೆ ಅಲ್ಲಿಗೆ ಹೋಗುವರು. ಯಾಂತಿ ದೇವವ್ರತಾ ದೇವಾನ್ ಪಿತೃನ್ಯಾಂತಿ ಪಿತೃವ್ರತಾಃ ಭೂತಾನಿ ಯಾಂತಿ ಭೂತೇಜ್ಯಾ ಯಾಂತಿ ಮದ್ಯಾಜಿನೋಪಿ ಮಾಂ. ದೇವತೆಗಳನ್ನು ಪೂಜಿಸುವವರು ದೇವತೆಗಳನ್ನು ಪಡೆಯುತ್ತಾರೆ, ಪಿತೃಗಳನ್ನು ಪೂಜಿಸುವವರು ಪಿತೃಗಳನ್ನು ಪಡೆಯುತ್ತಾರೆ, ಭೂತಗಳನ್ನು ಪೂಜಿಸುವವರು ಭೂತಗಳನ್ನು ಪಡೆಯುತ್ತಾರೆ, ಮತ್ತು ನನ್ನನ್ನು ಪೂಜಿಸುವ ಆ ಭಕ್ತರು ನನ್ನನ್ನೇ ಪಡೆಯುತ್ತಾರೆ. ಅದಕ್ಕಾಗಿ ನನ್ನ ಭಕ್ತರಿಗೆ ಪುನರ್ಜನ್ಮವಾಗುವುದಿಲ್ಲ. ಮನಸ್ಸು, ಮಾತು, ಇಂದ್ರಿಯಗಳು ಇವುಗಳಿಂದ ಇಂದ್ರಾದಿ ದೇವತೆಗಳನ್ನು ಭಜಿಸುವವರು ಶರೀರವನ್ನು ಬಿಟ್ಟ ಕ್ಷಣ ಆಯಾ ದೇವತಾ ರೂಪರಾಗುವರು. ಅಥವಾ ಮನಃಪೂರ್ವಕವಾಗಿ ಪಿತೃಗಳ ವ್ರತಾನುಷ್ಠಾನ ಮಾಡುವವರಿಗೆ ಮರಣೋತ್ತರದಲ್ಲಿ ಪಿತೃಲೋಕವೇ ದೊರೆಯುತ್ತದೆ. ಅಥವಾ ಬೇತಾಳಾದಿ ಪಿಶಾಚಿಗಳು ಹಾಗೂ ಕ್ಷುದ್ರ ದೇವತೆಗಳೇ ಯಾರಿಗೆ ಪರಮದೈವತವರಾಗಿರುವರೋ ಅವರು ಘಾತಕವಾದ ಜಾರಣ ಮಾರಣ ಸಾಧಿಸಲು ಅವುಗಳ ಉಪಾಸನೆ ಮಾಡುವರು. ಅವರಿಗೆ ಸತ್ತ ಬಳಿಕ ಪಿಶಾಚಿ ಯೋನಿಯು ಪ್ರಾಪ್ತವಾಗುತ್ತದೆ. ಹೀಗೆ ಅವರ ಸಂಕಲ್ಪದಿಂದ ಅವರ ಕರ್ಮಗಳು ಫಲಿಸುವವು. ಮತ್ತೆ ಯಾರು ದೃಷ್ಟಿಯಿಂದ ನನ್ನನ್ನೇ ನೋಡುತ್ತಾರೋ, ಕಿವಿಗಳಿಂದ ನನ್ನ ನಾಮಲೀಲೆಗಳನ್ನೇ ಶ್ರವಣಿಸುತ್ತಾರೋ, ಮನಸ್ಸಿನಿಂದ ನನ್ನನ್ನೇ ಧ್ಯಾನಿಸುವರೋ, ಮಾತಿನಿಂದ ನನ್ನನ್ನೇ ವರ್ಣಿಸುವರೋ, ಸರ್ವಾಂಗದಿಂದ ಮತ್ತು ಸರ್ವ ಸ್ಥಳಗಳಲ್ಲಿ ನನ್ನನ್ನೇ ನಮಸ್ಕರಿಸುವರೋ, ದಾನ ಪುಣ್ಯ ಮುಂತಾದವುಗಳೆಲ್ಲವನ್ನು ನನ್ನ ಉದ್ದೇಶದಿಂದಲೇ ಮಾಡುವರೋ, ಯಾರು ನನ್ನ ಸ್ವರೂಪವನ್ನು ಯಥಾರ್ಥವಾಗಿ ತಿಳಿಯಲು ಶಾಸ್ತ್ರಗಳನ್ನು ಅಧ್ಯಯನ ಮಾಡಿರುವರೋ, ಯಾರು ನನ್ನದೇ ಯೋಗದಿಂದ ಅಂತರ್ಬಾಹ್ಯದಲ್ಲಿ ತೃಪ್ತರಾಗಿರುವರೋ, ಅವರು ತಮ್ಮ ಆಯಸ್ಸನ್ನು ನನಗಾಗಿಯೇ ವ್ಯಯಿಸಿರುವರು. ಅವರಿಗೆ ನಾನಲ್ಲದೆ ಬೇರೆ ಯಾವುದೇ ಪ್ರಾಪ್ತಿಯ ಇಚ್ಛೆ ಇರುವುದಿಲ್ಲ. ನಾವು ಶ್ರೀಹರಿಯ ಕೀರ್ತಿಯನ್ನು ಬೆಳೆಸುವವರು ಎಂದು ಅಭಿಮಾನ ಪಡುವರು. ನನ್ನ ಇಚ್ಛೆಯಿಂದಲೇ ಅವರು ಸಕಾಮರಾಗಿರುತ್ತಾರೆ. ಅವರು ನನ್ನ ಪ್ರೇಮದಿಂದಲೇ ಸಪ್ರೇಮರಾಗಿರುವರು. ಅವರು ನನ್ನಲ್ಲಿಯೇ ತನ್ಮಯರಾಗಿದ್ದರಿಂದ ಅವರಿಗೆ ಲೌಕಿಕವು ಕಾಣುವುದೇ ಇಲ್ಲ. ನನ್ನನ್ನು ತಿಳಿಯುವುದೇ ಅವರ ಶಾಸ್ತ್ರಗಳಾಗಿವೆ. ಅವರ ಗುರುಮಂತ್ರದಿಂದ ನನ್ನ ಪ್ರಾಪ್ತಿಯು ಇತರರಿಗೆ ಆಗುತ್ತದೆ. ಮತ್ತು ಹೀಗೆ ಅವರು ಎಲ್ಲ ವ್ಯವಹಾರಗಳಲ್ಲಿ ನಾನಲ್ಲದೆ ಬೇರೆ ಯಾರ ಭಜನೆಯನ್ನು ಮಾಡುವುದಿಲ್ಲ. ಸಾಯುವ ಮೊದಲೇ ಅವರು ಮದ್ರೂಪರಾಗಿ ಹೋಗುವರು. ಮತ್ತೆ ಮರಣಾನಂತರ ನಾನಲ್ಲದೆ ಬೇರೆಡೆಗೆ ಹೇಗೆ ಹೋಗಬಲ್ಲರು? ಆದ್ದರಿಂದ ನನ್ನ ಪೂಜೆ ಮಾಡುವವರು
ಮದ್ರೂಪರೇ ಆಗುವರು. ಏಕೆಂದರೆ ಅವರು ಸೇವೆಯ ನಿಮಿತ್ತದಿಂದ ತನ್ನ ತನವನ್ನು ನನಗೆ ಅರ್ಪಿಸಿರುವರು. ಅರ್ಜುನ, ನನ್ನಲ್ಲಿ ಆತ್ಮಾರ್ಪಣೆ ಮಾಡದೆ ಬೇರೆ ಯಾವುದೇ ಉಪಚಾರದಲ್ಲಿ ನನಗೆ ಸ್ವಾರಸ್ಯವಿಲ್ಲ. ಏಕೆಂದರೆ ನಾನು ಬೇರೆ ಯಾವುದೇ ಉಪಚಾರಗಳಿಂದಲೂ ವಶನಾಗುವುದಿಲ್ಲ. ನನ್ನ ಕುರಿತಾದ ಜ್ಞಾನವು ನನಗಾಗಿದೆ ಎಂದು ಗರ್ವಪಡುವವನಿಗೆ ಏನೂ ತಿಳಿದಿರುವುದಿಲ್ಲ. ನಾನು ಕೃತಾರ್ಥನಾದೆ ಎಂದು ತೋರಿಸುವವರೇ ಅಕೃತಾರ್ಥರು. ನಾನು ಮುಕ್ತನಾದೆ ಎಂದು ಹೇಳುವವನು ಮುಕ್ತನಾಗಲೇ ಇಲ್ಲವೆಂದು ತಿಳಿಯಬೇಕು. ಅಥವಾ ಎಲೈ ಕಿರೀಟಿಯೇ, ನಾವು ಯಜ್ಞ ಮಾಡಿದೆವು, ನಾವು ಧರ್ಮಗಳನ್ನು ಆಚರಿಸಿದೆವು, ನಾವು ತಪಸ್ಸನ್ನು ಮಾಡಿದೆವು, ಹೀಗೆ ಬಿಂಕ ತೋರಿಸುವವರು ನನ್ನ ಪ್ರಾಪ್ತಿಯ ದೃಷ್ಟಿಯಿಂದ ಅವರ ಯೋಗ್ಯತೆಯು ತೃಣಕ್ಕೂ ಸಮಾನವಾಗಲಾರದು. ಇಲ್ಲಿ ನೋಡು, ಜ್ಞಾನಬಲದಿಂದ ವೇದಗಳಿಗಿಂತ ಹೆಚ್ಚು ತಿಳಿದವರು ಇರುವರೇ, ಅಥವಾ 1000 ಮುಖವುಳ್ಳ ಶೇಷನಿಗಿಂತ ಹೆಚ್ಚು ಮಾತನಾಡುವವರು ಇರುವರೇ? ಆದರೆ ಆ ಶೇಷನೂ ಕೂಡ ಭಗವಂತನಿಗೆ ಹಾಸಿಗೆಯಾದನು. ವೇದಗಳು ನೇತಿ ನೇತಿ ಎಂದು ಹೇಳಿ ಸುಮ್ಮನಾಗಿವೆ. ಸನಕಾದಿಗಳೂ ಕೂಡ ಪರಮಾತ್ಮನ ವಿಷಯದಲ್ಲಿ ಹುಚ್ಚರಾಗಿರುವರು. ತಪಸ್ವಿಗಳ ಕುರಿತು ವಿಚಾರ ಮಾಡತೊಡಗಿದರೆ ಪರಮೇಶ್ವರನಿಗೆ ಯಾರು ಸಮಾನರಾಗುವರು? ಆದರೆ ಆ ಪರಶಿವನೂ ಕೂಡ ಅಭಿಮಾನವನ್ನು ಬಿಟ್ಟು ಭಗವಂತನ ಪಾದೋದಕವನ್ನು, ಅಂದರೆ ಗಂಗೆಯನ್ನು ಶಿರದಲ್ಲಿ ಧರಿಸಿದನು. ಅಥವಾ ಶ್ರೀಮಂತಿಕೆಯಲ್ಲಿ ಲಕ್ಷ್ಮಿಗಿಂತ ಅಧಿಕರು ಯಾರಿರಬಹುದು? ಆಕೆಯ ಮನೆಯಲ್ಲಿ ಸಿದ್ಧಿಗಳು ದಾಸಿಯರಾಗಿರುವರು. ಆ ದಾಸಿಯರು ಆಟವಾಡುತ್ತಾ ಆಟದ ಮನೆ ಕಟ್ಟಿ ಅದಕ್ಕೆ ಅಮರಪುರಿ ಎಂದು ಹೆಸರಿಟ್ಟಾಗ ಇಂದ್ರಾದಿ ದೇವತೆಗಳು ಆ ಆಟದ ಮನೆಯ ಗೊಂಬೆಗಳಾಗುವುದಿಲ್ಲವೇ? ಮುಂದೆ ಆ ದಾಸಿಯರು ಆಟ ಸಾಕೆನಿಸಿದಾಗ ಆ ಆಟದ ಮನೆಯನ್ನು ಮುರಿದೊಗೆದಾಗ ಇಂದ್ರನು ಆಳಾಗುವನು. ದಾಸಿಯರು ನೋಡಿದ ಮರಗಳೆಲ್ಲ ಕಲ್ಪವೃಕ್ಷಗಳಾಗುವವು. ಹೀಗೆ ಮನೆಯ ದಾಸಿಯರ ಸಾಮರ್ಥ್ಯವಿರುವ ಆ ಪಟ್ಟಧರಿಸಿ ಲಕ್ಷ್ಮೀದೇವಿಗೂ ಭಗವಂತನ ಮುಂದೆ ಪ್ರತಿಷ್ಠೆ ಇರುವುದಿಲ್ಲ. ಅರ್ಜುನ, ಆಕೆಯು ಮನಃಪೂರ್ವಕವಾಗಿ ಸೇವೆ ಮಾಡುತ್ತಾ ಸರ್ವ ಅಭಿಮಾನವನ್ನು ತೊರೆದು ಪಾದ ಸೇವೆ ಮಾಡುವ ಅಧಿಕಾರಕ್ಕೆ ಪಾತ್ರಳಾದಳು. ಆದ್ದರಿಂದ ದೊಡ್ಡಸ್ತಿಕೆಯನ್ನು ಬದಿಗಿರಿಸಿ ಶಾಸ್ತ್ರೀಯ ಜ್ಞಾನದ ಅಭಿಮಾನವನ್ನು ಮರೆತು ನಮ್ರರಾಗಿ ಜಗತ್ತಿನಲ್ಲಿ ವರ್ತಿಸಿದಾಗ ನನ್ನ ಪ್ರಾಪ್ತಿಯಾಗುವುದು. ಎಲೈ ಕಿರೀಟಿಯೇ, ಸೂರ್ಯನ ತೇಜದ ಮುಂದೆ ಚಂದ್ರನು ಅಡಗಿ ಹೋಗುವನು. ಅಲ್ಲಿ ಮಿಣುಕು ಹುಳವು ತನ್ನ ಪ್ರಕಾಶದ ಕುರಿತು ಏಕೆ ಜಂಬ ಕೊಚ್ಚಿಕೊಳ್ಳಬೇಕು? ಹಾಗೆಯೇ ಲಕ್ಷ್ಮೀದೇವಿಯ ಐಶ್ವರ್ಯವು ಶಿವನ ತಪಸ್ಸು ಕೂಡ ಸರಿದೂಗದಿರುವಲ್ಲಿ ಅಜ್ಞಾನಿ ಮೂಢರು ನನ್ನನ್ನು ಹೇಗೆ ಬಲ್ಲರು? ಅದಕ್ಕಾಗಿ ಶರೀರದ ಸರ್ವ ಅಭಿಮಾನವನ್ನು ಬಿಸುಟು ಸಮಸ್ತ ಗುಣಗಳನ್ನು ನಿವಾಳಿಸಿ ಒಗೆದು ಸಂಪತ್ತಿನ ಮದವನ್ನು ಬಿಟ್ಟು ತನ್ನ ದೇಹವನ್ನು ನನ್ನ ಸೇವೆಗಾಗಿ ಮೀಸಲಿಡಬೇಕು. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಷ್ಟಾಮಿ ಪ್ರಯತಾತ್ಮನಃ. ಯಾವ ಭಕ್ತನೇ ಆಗಲಿ ನನಗೆ ಪ್ರೇಮದಿಂದ ಪತ್ರ, ಪುಷ್ಪ, ಫಲ, ಜಲ ಮೊದಲಾದವುಗಳನ್ನು ಅರ್ಪಿಸುತ್ತಾನೆಯೋ ಆ ಶುದ್ಧ ಬುದ್ಧಿಯುಳ್ಳ ನಿಷ್ಕಾಮ ಪ್ರೇಮಿಯಾದ ಭಕ್ತನು ಪ್ರೇಮಪೂರ್ವಕವಾಗಿ ಅರ್ಪಿಸಿದ ಆ ಪತ್ರ ಪುಷ್ಪಾದಿಗಳನ್ನು ನಾನು ಸಗುಣ ರೂಪದಿಂದ ಪ್ರಕಟನಾಗಿ ಪ್ರೀತಿ ಸಹಿತ ಸ್ವೀಕರಿಸುತ್ತೇನೆ. ಅನಂತರ ದೃಢಭಕ್ತಿಯಿಂದ ನನಗೆ ಅರ್ಪಿಸಲು ಯಾವುದೇ ಗಿಡದ ಯಾವುದೇ ಫಲವನ್ನು ತಂದು ಭಕ್ತನು ನನ್ನ ಮುಂದೆ ಇರಿಸಿದಾಕ್ಷಣ ನಾನಾಗಿಯೇ ಅದನ್ನು ಎರಡೂ ಕೈಗಳಿಂದ ಎತ್ತಿಕೊಂಡು ಅದರ ತೊಟ್ಟನ್ನೂ ಮುರಿಯದೆ ಅದನ್ನು ಆದರದಿಂದ ಸೇವಿಸುವೆನು. ನೋಡು, ಭಕ್ತಿಭಾವದಿಂದ ನನಗೆ ಯಾರಾದರೂ ಒಂದು ಹೂವು ಕೊಟ್ಟರೆ ವಾಸ್ತವಿಕವಾಗಿ ಅದನ್ನು ಮೂಸಿ ನೋಡಬೇಕಾಗಿತ್ತು. ಆದರೆ ಪ್ರೇಮದ ಭರದಲ್ಲಿ ನಾನು ಅದನ್ನು ಬಾಯಿಗೆ ಹಾಕಿಕೊಳ್ಳುವೆನು. ಹೆಚ್ಚೇನು ಹೇಳಲಿ, ಹೂವೇ ಏಕೆ? ಆದರೆ ನನಗೆ ಗಿಡದ ಒಂದು ಎಲೆಯೂ ಪ್ರಿಯವಾಗಿದೆ. ಅದು ಯಾವುದೇ ಗಿಡದ್ದಾಗಿರಲಿ, ಹಸಿರಾಗಿರಲಿ, ಒಣಗಿರಲಿ, ಆದರೆ ಅದು ಭಕ್ತಿಭಾವದಿಂದ ಪರಿಪೂರ್ಣವಾಗಿದೆ ಎಂದು ತಿಳಿದಾಕ್ಷಣ ಹಸಿದವನಿಗೆ ಅಮೃತ ದೊರಕಿದಂತೆ ನಾನು ಅದನ್ನು ಅಮೃತ ತುಲ್ಯವೆಂದು ಎಣಿಸಿ ತಿನ್ನತೊಡಗುವೆನು. ಅಥವಾ ಒಂದು ವೇಳೆ ಎಲೆಯು ಎಲ್ಲಿಯೂ ಸಿಗದಿದ್ದಾಗ ನೀರು ದೊರಕಲು ಯಾವ ತೊಂದರೆಯೂ ಇಲ್ಲವಲ್ಲ, ಅದು ಎಲ್ಲೆಂದರಲ್ಲಿ ಉಚಿತವಾಗಿ ಸಾಗುತ್ತದೆ. ಅದನ್ನೇ ನನಗೆ ಪರಿಪೂರ್ಣ ಭಕ್ತಿಯಿಂದ ಅರ್ಪಿಸಿದರೆ ಅವನು ನನಗಾಗಿ ವೈಕುಂಠಕ್ಕಿಂತಲೂ ಹಿರಿದಾದ ಮಂದಿರವನ್ನು ಕಟ್ಟಿಕೊಟ್ಟಂತೆ, ಕೌಸ್ತುಭಮಣಿಗಿಂತಲೂ ತೇಜಸ್ವಿಯಾದ ಒಡವೆಯನ್ನು ಕೊಟ್ಟಂತೆ ಭಾವಿಸುವೆನು. ಅವನು ಹಾಲಿನಂತೆ ಬೆಳ್ಳಗಿರುವ ಕ್ಷೀರ ಸಮುದ್ರದಂತೆ ಮನೋಹರವಾದ ಅನೇಕ ಶಯ್ಯಗಳನ್ನು ನನಗಾಗಿ ನಿರ್ಮಿಸಿಕೊಟ್ಟಂತೆಯೇ ಆಗುವುದು. ಕರ್ಪೂರ, ಚಂದನ, ಅಗರುಗಳಂತಹ ಸುಗಂಧ ದ್ರವ್ಯಗಳ ಮೇರು ಪರ್ವತವನ್ನೇ ನನಗೆ ಅರ್ಪಿಸಿದಂತಾಗುವುದು. ಅನೇಕ ಸೂರ್ಯರ ದೀಪಮಾಲೆಯೇ ಬೆಳಗಿದಂತಾಗುವುದು.
ಅವನು ಗರುಡನಂತಹ ವಾಹನಗಳನ್ನು, ಕಲ್ಪತರುವಿನ ಉದ್ಯಾನವನ್ನು, ಕಾಮಧೇನುಗಳ ಹಿಂಡನ್ನೇ ನನಗೆ ಅರ್ಪಿಸಿದಂತಾಗುವುದು. ಅಮೃತಕ್ಕಿಂತಲೂ ಮಧುರವಾದ ಪಕ್ವಾನ್ನಗಳನ್ನು ಬಡಿಸಿದಾಗ ಆಗುವ ಸಂತೋಷದಷ್ಟೇ ಸಂತೋಷವು ಅವನು ಭಕ್ತಿಯುಕ್ತ ಅಂತಃಕರಣದಿಂದ ಅರ್ಪಿಸಿದ ಒಂದು ತೊಟ್ಟು ನೀರಿನಿಂದಾಗುವುದು. ಎಲೈ ಅರ್ಜುನನೇ, ಹೆಚ್ಚೇನು ಹೇಳಲಿ? ಯಕ್ಕಶ್ಚಿತ್ ಅವಲಕ್ಕಿಗಾಗಿ ನಾನು ಸುಧಾಮನು ಪ್ರೀತಿಯಿಂದ ತಂದಿರುವ ಅವಲಕ್ಕಿಯ ಗಂಟನ್ನು ಕೈಯಾರೆ ಬಿಚ್ಚಿ ತಿಂದಿರುವುದನ್ನು ನೀನು ನೋಡಿಯೇ ಇರುವಿ. ಆದ್ದರಿಂದ ನಾನು ಕೇವಲ ಭಕ್ತಿಯೊಂದನ್ನೇ ನೋಡುತ್ತೇನೆ, ಅಲ್ಲಿ ಹಿರಿದು ಕಿರಿದು ಎಂಬುದನ್ನು ನೋಡುವುದಿಲ್ಲ. ಯಾರೇ ಆಗಿರಲಿ ನನ್ನ ವಿಷಯದಲ್ಲಿ ಅನನ್ಯ ಭಾವವಿದ್ದರೆ ನಾನು ಅವನ ಮನೆಯ ಅತಿಥಿಯಾಗುತ್ತೇನೆ. ಅಲ್ಲದೆ ಪತ್ರ, ಪುಷ್ಪ, ಫಲಗಳು ಇವು ನನ್ನ ಭಕ್ತಿ ಮಾಡಲು ಕೇವಲ ನಿಮಿತ್ತ ಮಾತ್ರವಾಗಿವೆ. ನಿಜವಾಗಿಯೂ ನಿಷ್ಕಳಂಕ ಭಕ್ತಿಯೇ ನನ್ನ ಪ್ರಾಪ್ತಿಯ ಪ್ರಧಾನ ಸಾಧನವಾಗಿದೆ. ಈ ಭಕ್ತಿಯಿಲ್ಲದ ಇತರ ಎಲ್ಲ ಸಾಮಗ್ರಿಗಳನ್ನು ನಾನು ವ್ಯರ್ಥವೆಂದೇ ತಿಳಿಯುವೆನು. ಆದ್ದರಿಂದ ಅರ್ಜುನನೇ ಕೇಳು, ನೀನು ನಿನ್ನ ಬುದ್ಧಿಯನ್ನು ಸ್ವಾಧೀನಪಡಿಸಿಕೊಂಡು ನಿನ್ನ ಮನೋಮಂದಿರದಲ್ಲಿ ನನ್ನನ್ನು ಎಂದೂ ಮರೆಯಬೇಡ. ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ತಪಸ್ಯಸಿ ಕೌಂತೇಯ ತತ್ಕುರುಷ್ವ ಮದರ್ಪಣಂ. ಹೇ ಅರ್ಜುನ, ನೀನು ಯಾವ ಯಾವ ಕರ್ಮವನ್ನು ಮಾಡುತ್ತೀಯೋ, ಏನನ್ನು ತಿನ್ನುತ್ತೀಯೋ, ಯಾವುದನ್ನು ಹೋಮ ಮಾಡುತ್ತೀಯೋ, ಯಾವುದನ್ನು ದಾನ ಮಾಡುತ್ತೀಯೋ ಮತ್ತು ಯಾವ ತಪಸ್ಸನ್ನು ಮಾಡುತ್ತೀಯೋ ಅವೆಲ್ಲವನ್ನು ನನಗೆ ಅರ್ಪಣೆ ಮಾಡು. ಇದಕ್ಕಾಗಿ, ಅಂದರೆ ಭಗವಂತನಿಗೆ ಅರ್ಪಣೆ ಮಾಡುವುದಕ್ಕಾಗಿ ನೀನು ಏನೇನು ಕ್ರಿಯೆಗಳನ್ನು ಮಾಡುವೆಯೋ, ಯಾವ ಯಾವ ವಸ್ತುಗಳನ್ನು ಉಪಭೋಗಿಸುವೆಯೋ, ಅಥವಾ ಯಾವ ಅನೇಕ ಪ್ರಕಾರದ ಯಜ್ಞಗಳಿಂದ ನನ್ನನ್ನು ಪೂಜಿಸಿದರೆ, ಅಥವಾ ಸತ್ಪಾತ್ರರಿಗೆ ಮಾಡಿದ ದಾನವಾಗಿರಲಿ, ಇಲ್ಲವೇ ಸೇವಕರಿಗೆ ಕೊಡುವ ವೇತನವಿರಲಿ, ತಪಸ್ಸೆ ಮುಂತಾದ ಸಮಸ್ತ ಸಾಧನೆಗಳನ್ನು, ವ್ರತಗಳನ್ನು ಮಾಡಿರುವೆಯೋ, ಹೀಗೆ ನಿನ್ನ ಕೈಯಿಂದ ನಡೆಯುವ ಸಹಜ ಕರ್ಮಗಳೆಲ್ಲವನ್ನು ನೀನು ನನ್ನ ಉದ್ದೇಶದಿಂದ ಭಕ್ತಿ ಪುರಸ್ಸರವಾಗಿ ಮಾಡು. ಆದರೆ ನಾನು ಮಾಡಿದೆ ಎಂಬ ನೆನಪೂ ಕೂಡ ಮನಸ್ಸಿನಲ್ಲಿ ಇಲ್ಲದಿರಲಿ. ಇಂತಹ ನಿರಹಂಕಾರದಿಂದ ಮತ್ತು ನಿಷ್ಕಾಮ ಬುದ್ಧಿಯಿಂದ ಮಾಡಿದ ಶುದ್ಧ ಕರ್ಮಗಳನ್ನು ನನಗೆ ಅರ್ಪಿಸಿಬಿಡು. ಶುಭಾಶುಭ ಫಲೈರೇವಂ ಮೋಕ್ಷ್ಯಸೆ ಕರ್ಮ ಬಂಧನೈಃ ಸನ್ಯಾಸಯೋಗಯುಕ್ತಾತ್ಮ ವಿಮುಕ್ತೋ ಮಾಮುಪೈಷ್ಯಸಿ. ಈ ಪ್ರಕಾರವಾಗಿ ಯಾವುದರಲ್ಲಿ ಸಮಸ್ತ ಕರ್ಮಗಳು ಭಗವಂತನಾದ ನನ್ನಲ್ಲಿ ಅರ್ಪಿತವಾಗುತ್ತವೆಯೋ ಅಂತಹ ಸನ್ಯಾಸ ಯೋಗದಿಂದ ಕೂಡಿದ ಚಿತ್ತವುಳ್ಳವನಾದ ನೀನು ಶುಭಾಶುಭ ಫಲರೂಪವಾದ ಕರ್ಮ ಬಂಧನದಿಂದ ಮುಕ್ತನಾಗಿ ಬಿಡುವೆ ಮತ್ತು ಅವುಗಳಿಂದ ಮುಕ್ತನಾಗಿ ನನ್ನನ್ನೇ ಪಡೆಯುವೆ. ಹುರಿದು ಬಿತ್ತಿದ ಬೀಜವು ಅಂಕುರಿಸುವುದಿಲ್ಲ. ಹಾಗೆಯೇ ನನಗೆ ಅರ್ಪಿಸಿದ ಶುಭಾಶುಭ ಕರ್ಮಗಳ ಫಲಪ್ರಾಪ್ತಿಯು ನಿನಗಾಗದು. ಅಯ್ಯ, ಮೊದಲಿನ ಕರ್ಮಗಳು ಉಳಿದಿದ್ದರೆ ಅವು ಸುಖ ದುಃಖಗಳ ರೂಪದಿಂದ ಫಲದ್ರೂಪವಾಗುವವು. ಆ ಸುಖ ದುಃಖಗಳನ್ನು ಅನುಭವಿಸಲು ಆದರೆ ಅದೇ ಕರ್ಮಗಳನ್ನು ನನಗೆ ಅರ್ಪಿಸಿ ಬಿಟ್ಟಾಕ್ಷಣ ಜನ್ಮ ಮರಣಗಳೂ ತಪ್ಪಿ ಹೋಗುವವು. ಹುಟ್ಟಿದ ಬಳಿಕ ಒದಗುವ ದುಃಖಗಳು ತಾನಾಗಿ ಹೊರಟು ಹೋದುವೆಂದೇ ತಿಳಿ. ಆದ್ದರಿಂದ ಅರ್ಜುನ, ಹೀಗೆ ಹೇಳಿದ ಈ ಸುಲಭ ಸನ್ಯಾಸದ ಯುಕ್ತಿಯನ್ನು ನೋಡೋಣ, ಮಾಡೋಣ ಎಂದು ಹೇಳುತ್ತಾ ಕಾಲ ಕಳೆಯಬಾರದು. ಈ ಯುಕ್ತಿಯಿಂದ ದೇಹದ ಬಂಧನದಲ್ಲಿ ಬೀಳದೆ, ಸುಖ ದುಃಖಗಳ ಸಮುದ್ರದಲ್ಲಿ ಮುಳುಗದೆ, ಆಯಾಸವಿಲ್ಲದೆ ಸುಖರೂಪನಾದ ನನ್ನ ಸ್ವರೂಪದಲ್ಲಿ ನಿಮಗ್ನನಾಗು. ಸಮೋಹಂ ಸರ್ವಭೂತೇಷು ನ ಮೇ ದ್ವೇಷ್ಯೋಸ್ತಿ ನ ಪ್ರಿಯಃ ಯೇ ಭಜಂತಿ ತು ಮಾಂ ಭಕ್ತ್ಯಾ ಮಯಿ ತೇಷು ಚಾಪ್ಯಹಂ. ನಾನು ಎಲ್ಲಾ ಪ್ರಾಣಿಗಳಲ್ಲಿಯೂ ಸಮಭಾವದಿಂದ ವ್ಯಾಪಕನಾಗಿದ್ದೇನೆ. ನನಗೆ ಅಪ್ರಿಯರಾದವರು ಯಾರೂ ಇಲ್ಲ ಮತ್ತು ಪ್ರಿಯರಾದವರು ಯಾರೂ ಇಲ್ಲ. ಆದರೆ ಯಾವ ಭಕ್ತರು ನನ್ನನ್ನು ಪ್ರೇಮ ಭಾವದಿಂದ ಭಜಿಸುತ್ತಾರೋ ಅವರು ನನ್ನಲ್ಲಿದ್ದಾರೆ ಮತ್ತು ನಾನೂ ಕೂಡ ಅವರಲ್ಲಿ ಪ್ರತ್ಯಕ್ಷವಾಗಿ ಪ್ರಕಟವಾಗಿದ್ದೇನೆ. ನಾನು ಹೇಗಿರುವೆನೆಂದು ನೀನು ಕೇಳಿದರೆ, ಸಮಸ್ತ ಪ್ರಾಣಿಗಳಲ್ಲಿ ಯಾವಾಗಲೂ ಒಂದೇ ರೀತಿಯಿಂದ ಇದ್ದು ನನ್ನಲ್ಲಿ ನನ್ನದು ನಿನ್ನದು ಎಂಬ ಭೇದವಿರುವುದಿಲ್ಲ. ಇಂತಹ ನನ್ನ ಸ್ವರೂಪವನ್ನು ತಿಳಿಯುವವರು ಅಹಂಕಾರದ ಅಂಕುರವನ್ನೇ ಕಿತ್ತೆಸೆದು
ಕಾಯ ವಾಚ ಮನಸ್ಸಿನಿಂದ ಭಜಿಸುವವರು ದೇಹದಿಂದ ವ್ಯವಹರಿಸುತ್ತಿದ್ದರೂ ದೇಹದಲ್ಲಿ ಇರದೆ ಅವರ ಚಿತ್ತವು ನನ್ನಲ್ಲೇ ನೆಟ್ಟಿರುತ್ತದೆ. ನಾನೂ ಕೂಡ ಪೂರ್ಣ ರೂಪದಿಂದ ಅವನ ಹೃದಯದಲ್ಲಿರುತ್ತೇನೆ. ಆಲದ ದೊಡ್ಡ ಮರವು ಅದರ ಬೀಜದಲ್ಲೇ ಇರುವುದು ಮತ್ತು ಬೀಜವು ಆ ಮರದಲ್ಲೇ ಇರುತ್ತದೆ. ಹಾಗೆಯೇ ನನ್ನಲ್ಲಿ ಮತ್ತು ಅವರಲ್ಲಿ ಕೇವಲ ಹೆಸರಿನಷ್ಟೇ ಅಂತರವಿರುತ್ತದೆ. ಉಳಿದುದು ಅಂತಸ್ಥಿತಿಯು ವಿಚಾರ ಮಾಡಿ ನೋಡಿದರೆ ನಾನು ಮತ್ತು ಅವರು ಒಂದೇ ಆಗಿರುವೆವು. ಇತರರಿಂದ ಬೇಡಿ ತಂದ ಒಡವೆಗಳನ್ನು ಧರಿಸುವುದು ವ್ಯರ್ಥವೇ ಆಗಿರುವಂತೆ ಅವರ ದೇಹಧಾರಣೆಯು ಉದಾಸೀನತೆ ಎಂದಿರುತ್ತದೆ. ಹೂವಿನೊಂದಿಗೆ ಹೂವುಗಳ ಪರಿಮಳವು ಹೊರಟು ಹೋಗಿ ತೊಟ್ಟಿನಲ್ಲಿ ಹೂವು ಮಾತ್ರ ಪರಿಮಳರಹಿತವಾಗಿ ಇರುವಂತೆ ಆಯಸ್ಸಿನ ಅವಧಿ ಮುಗಿಸಲಿಕ್ಕಾಗಿಯೇ ಅವರ ದೇಹವಿರುತ್ತದೆ. ಎಲೈ ಪಾಂಡವನೇ, ಇರುವ ಅಹಂಕಾರವು ನನ್ನಲ್ಲಿರುವ ಪೂರ್ಣ ಭಕ್ತಿಯನ್ನು ಕಂಡು ನನ್ನ ಸ್ವರೂಪದಲ್ಲೇ ಸೇರಿ ಹೋಗುವುದು. ಅಪಿ ಚೇತ್ಸು ದುರಾಚಾರ ಭಜತೆ ಮಾಮನನ್ಯ ಭಾಗ್ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸಿತೋ ಹಿ ಸಹ. ಒಂದು ವೇಳೆ ಯಾರಾದರೂ ಅತಿಶಯ ದುರಾಚಾರಿಯಾದರೂ ಕೂಡ ಅನನ್ಯ ಭಾವದಿಂದ ನನ್ನ ಭಕ್ತನಾಗಿ ನನ್ನನ್ನು ಭಜಿಸುತ್ತಾನಾದರೆ ಅವನನ್ನು ಸಾಧುವೆಂದೇ ತಿಳಿಯಬೇಕು. ಏಕೆಂದರೆ ಅವನು ಯಥಾರ್ಥವಾಗಿ ನಿಶ್ಚಯವುಳ್ಳವನಾಗಿದ್ದಾನೆ. ಅರ್ಥಾತ್ ಪರಮೇಶ್ವರನ ಭಜನೆಗೆ ಸಮಾನವಾದುದು ಬೇರಾವುದೂ ಇಲ್ಲವೆಂದು ಅವನು ಚೆನ್ನಾಗಿ ನಿಶ್ಚಯಿಸಿಕೊಂಡಿರುತ್ತಾನೆ. ಇಂತಹ ಪ್ರೇಮ ಭಾವದಿಂದ ನನ್ನನ್ನು ಭಜಿಸುವವರು ಹಾಗೂ ಪುನರ್ಜನ್ಮವು ತಪ್ಪಿ ಹೋಗಿರುವವರು ಯಾವುದೇ ಜಾತಿಯವರಾಗಿರಬಹುದು. ಎಲೈ ಮಹಾವೀರನೇ, ಅವರ ಆಚರಣೆಯು ಪಾಪ ಮಾಡುವವರಲ್ಲಿ ಮೊದಲ ಸ್ಥಾನದಲ್ಲಿದ್ದರೂ ಅವರು ತಮ್ಮ ಆಯುಸ್ಸಿನ ಕೊನೆಯ ತನಕ ಭಕ್ತಿ ಮಾರ್ಗದಲ್ಲಿ ಕಳೆದಿದ್ದರೆ, ಅಯ್ಯ, ಅಂತ್ಯಕಾಲದಲ್ಲಿ ಇರುವ ಬುದ್ಧಿಯಂತೆ ಗತಿಯು ಖಂಡಿತವಾಗಿ ಮುಂದಿನ ಜನ್ಮದಲ್ಲಿ ಉಂಟಾಗುತ್ತದೆ. ಆದ್ದರಿಂದಲೇ ತಮ್ಮ ಆಯಸ್ಸಿನ ಕೊನೆಯ ಕಾಲವನ್ನು ನನ್ನ ಭಕ್ತಿಯಲ್ಲೇ ಕಳೆಯುವರೋ ಅವರು ಮೊದಲು ದುರಾಚಾರಿಯಾಗಿದ್ದರೂ ಸರ್ವೋತ್ತಮರೆಂದೇ ತಿಳಿದುಕೋ. ಯಾವನೋ ಒಬ್ಬ ಮನುಷ್ಯನು ಮಹಾಪೂರದಲ್ಲಿ ಧುಮುಕಿದನು, ಉಳಿದವರು ಅವನು ಸತ್ತು ಹೋದನೆಂದೇ ತಿಳಿದರು. ಆದರೆ ಅವನು ಸಾಯದೆ ಬದುಕಿ ದಡಕ್ಕೆ ಮುಟ್ಟಿದರೆ ಅವನು ಮುಳುಗಿದುದು ವ್ಯರ್ಥವೇ ಅಲ್ಲವೇ? ಹಾಗೆಯೇ ಹಿಂದೆ ಮಾಡಿದ ಪಾಪವು ಮುಂದೆ ಜ್ಞಾನೋತ್ತರ ಭಕ್ತಿಯಿಂದ ಇಲ್ಲವಾಗುತ್ತದೆ. ಇದಕ್ಕಾಗಿ ಪಾಪಾಚರಣೆ ಮಾಡಿದವನಿದ್ದರೂ ಅವನು ಪಶ್ಚಾತ್ತಾಪವೆಂಬ ತೀರ್ಥದಲ್ಲಿ ಮಿಂದು ಸರ್ವ ಭಾವದಿಂದ ನನಗೆ ಶರಣು ಬಂದರೆ ಅವನ ಕುಲವು ಈಗ ಪವಿತ್ರವಾಯಿತು. ಅವನಿಗೆ ನಿರ್ಮಲವಾದ ಕುಲೀನತೆ ಪ್ರಾಪ್ತವಾಯಿತು. ಅವನ ಜನ್ಮ ಸಾರ್ಥಕವಾಯಿತು. ಅವನಿಗೆ ಎಲ್ಲಾ ಶಾಸ್ತ್ರಗಳು ಕರಗತವಾಯಿತು. ಅವನಿಗೆ ತಪಸ್ಸು ಮಾಡಿದ ಶ್ರೇಯಸ್ಸು ಪ್ರಾಪ್ತವಾಯಿತು. ಅವನು ಅಷ್ಟಾಂಗ ಯೋಗವನ್ನು ಅಭ್ಯಾಸ ಮಾಡಿದಂತೆಯೇ ಸರಿ. ಪಾರ್ಥನೆ, ಹೆಚ್ಚೇನು ಹೇಳುವುದು? ಏಕನಿಷ್ಠೆ ಎಂಬ ಪೆಟ್ಟಿಗೆಯಲ್ಲಿ ಮನೋಬುದ್ಧಿಯ ಎಲ್ಲ ವ್ಯಾಪಾರಗಳನ್ನು ತುಂಬಿ ಅದನ್ನು ನನ್ನ ಬಳಿ ಇರಿಸುತ್ತಾರೆ. ಹೀಗೆ ಯಾರ ಪ್ರೇಮವೋ ಅಖಂಡವಾಗಿ ನನ್ನಲ್ಲೇ ಇರುವುದೋ ಅವರೇ ನಿಶ್ಚಯವಾಗಿ ಸಮಸ್ತ ಕರ್ಮಗಳಿಂದ ಪಾರಾಗಿ ಹೋದವರು. ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವಚ್ಛಾಂತಿಂ ನಿಗಚ್ಛತಿ ಕೌಂತೇಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ. ಅವನು ಅಂದರೆ ಅಂತಹ ದುರಾಚಾರಿಯು ಶೀಘ್ರವಾಗಿಯೇ ಧರ್ಮಾತ್ಮನಾಗುತ್ತಾನೆ ಮತ್ತು ಸದಾಕಾಲ ಇರುವಂತಹ ಪರಮ ಶಾಂತಿಯನ್ನು ಪಡೆಯುತ್ತಾನೆ. ಹೇ ಅರ್ಜುನ, ನನ್ನ ಭಕ್ತನು ನಷ್ಟವಾಗುವುದಿಲ್ಲವೆಂದು ನೀನು ಪ್ರತಿಜ್ಞೆ ಮಾಡು. ಅವನು ಕೆಲಕಾಲದ ನಂತರ ಅಂದರೆ ಮರಣೋತ್ತರ ನನ್ನ ಹಾಗೆಯೇ ಆಗುವನು ಎಂಬ ಅನಿಸಿಕೆ ನಿನಗೆ ಅಕಸ್ಮಾತ್ತಾಗಿ ಉಂಟಾಗಬಹುದು. ಆದರೆ ಅಮೃತದಲ್ಲೇ ವಾಸಿಸುವವನಿಗೆ ಮರಣ ಹೇಗೆ ಬಂದೀತು? ಇಲ್ಲಿ ನೋಡು, ಸೂರ್ಯನು ಉದಯಿಸುವವರೆಗೆ ರಾತ್ರಿ ಎಂದೇ ಹೇಳುವರು. ಅದರಂತೆ ನನ್ನ ಭಕ್ತಿ ಇಲ್ಲದೆ ಮಾಡುವುದೆಲ್ಲವೂ ಮಹಾಪಾಪವೇ ಅಲ್ಲವೇ? ಎಲೈ ಪಾಂಡುನಂದನ, ಅವನ ಚಿತ್ತಕ್ಕೆ ನನ್ನ ಯೋಗವು ಉಂಟಾದಾಗ ಅವನ ಚಿತ್ತವು ಮದ್ರೂಪವಾಗಿ ಬಿಡುತ್ತದೆ. ಆಗಲೇ ನಿಜವಾಗಿ ಅವನು ನನ್ನ ಸ್ವರೂಪವನ್ನು ಹೊಂದುವನು. ಒಂದು ದೀಪದಿಂದ ಇನ್ನೊಂದು ದೀಪವನ್ನು ಹಚ್ಚಿದಾಗ ಅದರಲ್ಲಿ ಮೊದಲಿನದು ಯಾವುದೆಂದು ತಿಳಿಯುವುದಿಲ್ಲ. ಹಾಗೆಯೇ ಸರ್ವಭಾವದಿಂದ ನನ್ನನ್ನು ಭಜಿಸಿರುವವನು ಮದ್ರೂಪನಾಗಿಯೇ ಇರುವನು. ಮತ್ತೆ ಅವನಿಗೆ ನನ್ನದೇ ಸ್ಥಿತಿ, ಕಾಂತಿ, ನಿತ್ಯವಾದ ಶಾಂತಿಯು ಪ್ರಾಪ್ತವಾಗುತ್ತದೆ. ಹೆಚ್ಚೇನು, ಅವನು ನನ್ನ ಜೀವನದಿಂದಲೇ ಜೀವಂತನಾಗಿರುವನು. ಅರ್ಜುನ, ಹೇಳಿದ್ದನ್ನೇ ಎಷ್ಟು ಬಾರಿ ಹೇಳಲಿ, ಆದರೆ ನನ್ನ ಪ್ರಾಪ್ತಿಯ ಇಚ್ಛೆಯುಳ್ಳವನು ನನ್ನ ಭಕ್ತಿಯನ್ನು ಮರೆಯಬಾರದು. ಅಯ್ಯ, ಆತನಿಗೆ
ಕುಲದ ಉತ್ತಮತೆ ಅವಶ್ಯಕತೆ ಇಲ್ಲ, ಉತ್ತಮ ಜಾತಿಯೂ ಇರಬೇಕೆಂದಿಲ್ಲ, ಮತ್ತೆ ವಿದ್ವತ್ತೆಯ ಅವಶ್ಯಕತೆಯಾದರೂ ಏತಕ್ಕೆ? ಅಥವಾ ರೂಪದ ಮತ್ತು ವಯಸ್ಸಿನ ಪ್ರತಿಷ್ಠೆ ಅಥವಾ ಸಂಪತ್ತಿನ ಬಿಂಕ ಇವುಗಳಲ್ಲಿ ಯಾವುದೂ ಬೇಕಾಗಿಲ್ಲ. ನನ್ನಲ್ಲಿ ಭಕ್ತಿ ಇಲ್ಲದಿದ್ದರೆ ಇವೆಲ್ಲವೂ ವ್ಯರ್ಥವೇ. ಕಾಳುಗಳೇ ಇಲ್ಲದ ತೆನೆಗಳು ಬೇಕಾದಷ್ಟು ಬೆಳೆದರು ಅಥವಾ ಪಾಳು ಬಿದ್ದಿರುವ ಸುಂದರವಾದ ನಗರವಿದ್ದರೂ ಅದರಿಂದ ಏನು ಉಪಯೋಗ? ಅಥವಾ ದೊಡ್ಡ ಸರೋವರವಿದ್ದು ಅದು ಒಣಗಿ ಹೋದರೆ, ಹಾಗೆಯೇ ಅರಣ್ಯದಲ್ಲಿ ದುಃಖಿತನಾದವನಿಗೆ ಅವನಂತಹವನೇ ಭೆಟ್ಟಿಯಾದರೆ, ಬಂಜೆಯಾದ ಹೂವುಗಳಿಂದ ಗಿಡವು ತುಂಬಿದ್ದರೂ, ಹಾಗೆಯೇ ಎಲ್ಲ ವೈಭವ, ಕುಲ, ಜಾತಿಯ ಹಿರಿತನ ಇವೆಲ್ಲವೂ ವ್ಯರ್ಥವೇ ಸರಿ. ಎಲ್ಲ ಅವಯವಗಳಿಂದ ಕೂಡಿದ ಶರೀರವಿದ್ದು ಅದರಲ್ಲಿ ಜೀವವೇ ಇಲ್ಲದಿದ್ದರೆ, ಹಾಗೆಯೇ ನನ್ನ ಭಕ್ತಿ ಇಲ್ಲದಿದ್ದರೆ ಅವನ ಜೀವನವು ವ್ಯರ್ಥವೇ. ಅಯ್ಯ, ಭೂಮಿಯ ಮೇಲೆ ಕಲ್ಲುಗಳು ಇರುವುದಿಲ್ಲವೇ? ನೋಡು, ಹಸಿರಾದ ಮುಳ್ಳಿನ ಗಿಡಗಳ ದಟ್ಟವಾದ ನೆರಳು ಇದ್ದರೂ ಸಜ್ಜನರು ಅದನ್ನು ನಿಷಿದ್ಧವೆಂದು ತಿಳಿಯುತ್ತಾರೆ. ಹಾಗೆಯೇ ನನ್ನ ಭಕ್ತಿಯನ್ನು ಮಾಡದವನನ್ನು ಪುಣ್ಯವು ಬಿಟ್ಟು ಹೋಗುವುದು. ಬೇವಿನ ಮರಕ್ಕೆ ವಿಪುಲವಾಗಿ ಹಣ್ಣುಗಳು ಬಿಟ್ಟರೂ ಕಾಗೆಗಳಿಗೆ ಮಾತ್ರ ಸಮೃದ್ಧಿ ಉಂಟಾಗುತ್ತದೆ. ಹಾಗೆಯೇ ನನ್ನ ಭಕ್ತಿಯನ್ನು ಮಾಡದವನು ಪಾಪವನ್ನೇ ಕೂಡಿ ಹಾಕಲು ಬದುಕಿರುತ್ತಾನೆ. ಅಥವಾ ಷಡ್ರಸ ಮೃಷ್ಟಾನ್ನದಿಂದ ತುಂಬಿದ ಹರವಿಯನ್ನು ಕೂಡು ದಾರಿಯಲ್ಲಿ ಇಟ್ಟಿದ್ದರೂ ನಾಯಿಗಳಿಗೆ ಉಪಯೋಗವಾಗುವಂತೆ ಕನಸಿನಲ್ಲಿಯೂ ಪುಣ್ಯ ಮಾರ್ಗವನ್ನು ತಿಳಿಯದ ಭಕ್ತಿಹೀನನ ಬದುಕು ಸಂಸಾರದ ದುಃಖಗಳಿಗೆ ಎಡೆಮಾಡಿಕೊಟ್ಟಂತೆಯೇ ಸರಿ. ಆದ್ದರಿಂದ ಉತ್ತಮ ಕುಲವಿಲ್ಲದಿದ್ದರೂ, ಜಾತಿಯಲ್ಲಿ ಕನಿಷ್ಠನಾಗಿದ್ದರೂ ಹಾಗೂ ಪಶುವಿನ ದೇಹ ಪ್ರಾಪ್ತವಾಗಿದ್ದರೂ ನಡೆದೀತು, ಆದರೆ ಭಕ್ತಿ ಮಾತ್ರ ಬೇಕು. ನೋಡಲ್ಲ, ಮೊಸಳೆಯು ಗಜೇಂದ್ರನನ್ನು ಹಿಡಿದಾಗ ಅದು ದೀನವಾಗಿ ನನ್ನನ್ನು ಸ್ಮರಿಸಿತು, ಆಗ ಅದಕ್ಕೆ ನನ್ನ ಪ್ರಾಪ್ತಿಯಾಯಿತು. ಇದರಿಂದ ಅದರ ಪಶುತ್ವವೇನು ವ್ಯರ್ಥವಾಯಿತೇ? ಮಾಂ ಹಿ ಪಾರ್ಥ ವ್ಯಪಾಶ್ರಿತ್ಯ ಯೇಪಿ ಸ್ಯುಃ ಪಾಪಯೋನಯಃ ಸ್ತ್ರಿಯೋ ವೈಶ್ಯಾಸ್ತಥಾ ಶೂದ್ರಾಃ ತೇಪಿ ಯಾಂತಿ ಪರಾಂ ಗತಿಂ. ಹೇ ಅರ್ಜುನ, ಸ್ತ್ರೀಯರು, ವೈಶ್ಯರು, ಶೂದ್ರರು ಹಾಗೂ ಪಾಪ ಯೋನಿಗಳು ಮುಂತಾದ ಯಾರೇ ಆಗಿರಲಿ, ಅವರೂ ಕೂಡ ನನ್ನಲ್ಲಿ ಶರಣಾಗಿ ಪರಮ ಗತಿಯನ್ನೇ ಪಡೆಯುತ್ತಾರೆ. ಅಯ್ಯ, ಯಾವುದು ಅಧಮದಲ್ಲಿ ಅಧಮವೋ, ಅವನ ಹೆಸರು ಹೇಳಲು ಅನುಚಿತವೋ ಅಂತಹ ಪಾಪಯೋನಿಯಲ್ಲಿ ಅವರು ಜನ್ಮ ಧರಿಸಿರುವರು. ಜನ್ಮವಾದರೂ ಇಂತಹ ಪಾಪಯೋನಿಯಲ್ಲಿ ಮತ್ತು ಮೂರ್ಖತ್ವದಲ್ಲಿ ಕೇವಲ ಕಲ್ಲೇ ಆದರೂ ನನ್ನಲ್ಲಿ ಅವರಿಗೆ ಸರ್ವ ರೀತಿಯಿಂದ ದೃಢಭಾವವಿದೆ. ಅವರ ವಾಣಿಯಿಂದ ನನ್ನ ನಾಮೋಚ್ಚಾರವೇ ಆಗುತ್ತಾ ಇದೆ. ಅವರ ದೃಷ್ಟಿ ನನ್ನದೇ ರೂಪವನ್ನು ನೋಡುತ್ತದೆ. ಅವರ ಮನಸ್ಸಿನಲ್ಲಿ ನನ್ನ ಹೊರತು ಬೇರೆ ಸಂಕಲ್ಪವೇ ಇರುವುದಿಲ್ಲ. ಅವರ ಕಿವಿಗಳು ನನ್ನ ಗುಣಾನುವಾದವನ್ನು ಕೇಳಲು ಹಾತೊರೆಯುವವು. ಅವರ ಎಲ್ಲ ಅವಯವಗಳಿಗೆ ನನ್ನ ಸೇವೆಯಲ್ಲದೆ ಬೇರೆ ಯಾವ ಭೂಷಣಗಳು ಇರುವುದಿಲ್ಲ. ಅವರ ಬುದ್ಧಿಗೆ ವಿಷಯಗಳು ಕಾಣದೆ ನಾನೊಬ್ಬನೇ ಕಂಡುಬರುವೆನು. ಇಂತಹ ಸ್ಥಿತಿಯಿದ್ದರೆ ಮಾತ್ರ ಅವರು ಜೀವಂತರಾಗಿರುತ್ತಾರೆ, ಇಲ್ಲದಿದ್ದರೆ ಸತ್ತಂತೆಯೇ ಸರಿ. ಎಲೈ ಪಾಂಡವನೇ, ಹೀಗೆ ಸರ್ವ ವಿಧದಿಂದ ಅವರು ತಮ್ಮ ಭಾವವನ್ನು ಪೂರ್ಣವಾಗಿ ನನ್ನಲ್ಲಿ ಇರಿಸಿ ತಮ್ಮ ಜೀವನದ ಆಧಾರ ನನ್ನನ್ನೇ ಮಾಡಿಕೊಂಡಿರುವರು. ಅವರು ಪಾಪಯೋನಿಯಲ್ಲಿ ಹುಟ್ಟಿರಬಹುದು, ಅಥವಾ ಶಾಸ್ತ್ರವನ್ನೂ ಕೇಳದಿರಬಹುದು, ಓದದಿರಬಹುದು. ಆದರೆ ಅವರ ತುಲನೆ ಮಾಡಿದರೆ ನನಗಿಂತ ಅವರು ಏನೂ ಕಡಿಮೆಯಾಗಿರುವುದಿಲ್ಲ. ಇಲ್ಲಿ ನೋಡು, ಭಕ್ತಿಯ ಮಹಿಮೆಯಿಂದ ದೈತ್ಯರು ದೇವತೆಗಳನ್ನು ಹಿಂದೆ ಹಾಕಿದರು. ಪ್ರಹ್ಲಾದನ ಭಕ್ತಿಯ ಮಹಿಮೆಗಾಗಿ ನನಗೆ ನರಸಿಂಹಾವತಾರವನ್ನೇ ಎತ್ತಬೇಕಾಗಿ ಬಂತು. ಎಲೈ ಕಿರೀಟಿಯೇ, ಆ ಪ್ರಹ್ಲಾದನು ನನ್ನ ಪ್ರಾಪ್ತಿಗಾಗಿ ಅನಂತ ಸಂಕಟಗಳನ್ನು ಸಹಿಸಿದನು. ಆ ಪ್ರಹ್ಲಾದನ ಚರಿತ್ರೆಯನ್ನು ವರ್ಣಿಸಿದರೆ ನನ್ನ ಪ್ರಸನ್ನತೆಯಿಂದ ಏನು ದೊರಕಬಹುದೋ ಅದೇ ಆತನ ವರ್ಣನೆಯಿಂದ ದೊರಕಬಲ್ಲದು. ನಿಜವಾಗಿ ನೋಡಿದರೆ ಅವನು ದೈತ್ಯ ಕುಲದಲ್ಲಿ ಜನ್ಮ ಪಡೆದವನು. ಆದರೆ ಅವನಿಗಿಂತ ಹೆಚ್ಚಿನ ಹಿರಿತನವು ಇಂದ್ರನಿಗೂ ಸಿಗಲಿಲ್ಲ. ಆದ್ದರಿಂದ ನನ್ನ ಪ್ರಾಪ್ತಿಗಾಗಿ ಭಕ್ತಿಯೊಂದೇ ಸಾಕು. ಜಾತಿ ಮುಂತಾದವುಗಳು ಯಾವುದು ಬೇಕಾಗಿಲ್ಲ. ರಾಜಾಜ್ಞೆಯ ಅಕ್ಷರಗಳು ಒಂದು ಚರ್ಮದ ತುಂಡಿನಲ್ಲಿದ್ದರೂ ಆ ಚರ್ಮದ ತುಂಡಿನಿಂದಲೇ ಎಲ್ಲ ವಸ್ತುಗಳು ಪ್ರಾಪ್ತವಾಗುತ್ತವೆ. ಆ ಅಕ್ಷರಗಳಿಲ್ಲದಿದ್ದರೆ ಚಿನ್ನ ಬೆಳ್ಳಿಗೂ ಬೆಲೆಯಿಲ್ಲ. ಅಲ್ಲಿ ರಾಜಾಜ್ಞೆಯೇ ಮುಖ್ಯವಾಗಿದೆ. ಆ ರಾಜಮುದ್ರೆಯ ಚರ್ಮದ ತುಂಡಿನಿಂದ ಎಲ್ಲ ವಸ್ತುಗಳನ್ನು ಕೊಂಡುಕೊಳ್ಳಬಹುದು. ಹಾಗೆಯೇ ಮನ ಬುದ್ಧಿಗಳು ನನ್ನ ಪ್ರೇಮದಿಂದ ಯುಕ್ತವಾದಾಗ ಹಿರಿತನ ಮತ್ತು ಸರ್ವಜ್ಞತೆಗಳ ಉಪಯೋಗವಾಗುವುದು. ಆದ್ದರಿಂದ
ಕುಲ, ಜಾತಿ ಮತ್ತು ವರ್ಣ ಇವೆಲ್ಲವೂ ನಿರರ್ಥಕವೇ ಆಗಿದೆ. ಆದರೆ ಅರ್ಜುನ, ಕೇವಲ ನನ್ನ ಭಕ್ತಿ ಮಾಡಿದರೆ ಸಾರ್ಥಕವಾಗುತ್ತವೆ. ಆ ನನ್ನ ಭಕ್ತಿಯನ್ನು ಯಾರೇ ಮಾಡಲಿ, ಮನೋಭಾವದಿಂದ ಮಾಡಿದರೆ, ಭಕ್ತಿ ಮನೋಭಾವದಿಂದ ಮಾಡಿದರೆ, ಅವನು ಹಿಂದೆ ಯಾವುದೇ ವರ್ಣದವನಾಗಿದ್ದರೂ ಚಿಂತೆಯಿಲ್ಲ. ಸಣ್ಣ ಸಣ್ಣ ತೊರೆಗಳು ಗಂಗೆಯನ್ನು ಸೇರುವ ತನಕ ಹಳ್ಳ ಕೊಳ್ಳವೆಂದೇ ಹೇಳುವರು. ಆದರೆ ಅವು ಗಂಗೆಯನ್ನು ಸೇರಿದಾಗ ಗಂಗೆಯೇ ಆಗುವವು. ಅಥವಾ ಕಟ್ಟಿಗೆ ಬೆಂಕಿಯಲ್ಲಿ ಹಾಕುವವರೆಗೆ ಅವುಗಳನ್ನು ಖದಿರ, ಚಂದನ ಮುಂತಾದ ಹೆಸರುಗಳಿರುತ್ತವೆ. ಬೆಂಕಿಯಲ್ಲಿ ಹಾಕಿದಾಗ ಅವೆಲ್ಲವೂ ಅಗ್ನಿಯೇ ಆಗುವವು. ಹಾಗೆಯೇ ಮದ್ರೂಪತೆ ಉಂಟಾಗುವವರೆಗೆ ಕ್ಷತ್ರಿಯ, ವೈಶ್ಯ, ಸ್ತ್ರೀ, ಶೂದ್ರ, ಅಂತ್ಯಜ ಮುಂತಾದ ಜಾತಿಗಳು ಬೇರೆ ಬೇರೆಯಾಗಿರುವವು. ಸಮುದ್ರದಲ್ಲಿ ಉಪ್ಪನ್ನು ಹಾಕಿದಾಗ ಏಕರೂಪವಾಗುವಂತೆ ಮನೋಭಾವದಿಂದ ನನಗೆ ಶರಣು ಬಂದಾಗ ಜಾತಿ, ವ್ಯಕ್ತಿ ಮುಂತಾದ ಭೇದಗಳು ಇಲ್ಲವಾಗುತ್ತವೆ. ಸಮುದ್ರವನ್ನು ಸೇರುವವರೆಗೆ ನದ, ನದಿ, ಪೂರ್ವವಾಹಿನಿ, ಪಶ್ಚಿಮವಾಹಿನಿ ಮೊದಲಾದ ಭೇದಗಳಿರುತ್ತವೆ. ಹಾಗೆಯೇ ಯಾವುದೇ ನಿಮಿತ್ತದಿಂದ ಚಿತ್ತವು ನನ್ನ ಕಡೆಗೆ ತೊಡಗಿದರೆ ಸಾಕು, ಮತ್ತೆ ಸಹಜವಾಗಿ ಮದ್ರೂಪತ್ವವು ಪ್ರಾಪ್ತವಾಗುತ್ತದೆ. ಅಯ್ಯ, ಪರಶುಮಣಿಯನ್ನು ಒಡೆದು ಹಾಕಲು ಕಬ್ಬಿಣವು ಸ್ಪರ್ಶಿಸಿದಾಗಲೇ ಅದು ಬಂಗಾರವಾಗುವುದಿಲ್ಲವೇ? ಇಲ್ಲಿ ನೋಡು, ಗೋಪಿಯರು ವಿಷಯಗಳ ಪ್ರೀತಿಯಿಂದ ನನ್ನಲ್ಲಿ ತಮ್ಮ ಚಿತ್ತವನ್ನು ನೆಟ್ಟಿದ್ದರಿಂದ ಅವರು ಮದ್ರೂಪರೇ ಆಗಲಿಲ್ಲವೇ? ಅಥವಾ ಭಯದಿಂದಲೇ ಕಂಸನು ಮದ್ರೂಪನಾಗಲಿಲ್ಲವೇ? ಅಥವಾ ನನ್ನಲ್ಲಿ ಅಖಂಡ ವೈರವನ್ನು ಸಾಧಿಸಿದ ಶಿಶುಪಾಲನು ಮದ್ರೂಪನಾಗಲಿಲ್ಲವೇ? ಅಯ್ಯ, ಹಾಗೆಯೇ ಪಾಂಡವರು ಮತ್ತು ಯಾದವರು ಬಂಧುತ್ವದ ನಿಮಿತ್ತದಿಂದ ಮತ್ತು ವಸುದೇವಾದಿಗಳಿಗೆ ಮಮತ್ವದಿಂದ ನನ್ನ ಸಾಯುಜ್ಯವು ದೊರೆಯಲಿಲ್ಲವೇ? ಎಲೈ ಧನುರ್ಧರನೇ, ನಾರದ, ಧ್ರುವ, ಅಕ್ರೂರ, ಶುಕ ಮತ್ತು ಸನತ್ಕುಮಾರ ಇವರಿಗೆ ಭಕ್ತಿಯಿಂದ ಪ್ರಾಪ್ತನಾದಂತೆ ಗೋಪಿಯರಿಗೆ ವಿಷಯ ಬುದ್ಧಿಯಿಂದ, ಕಂಸನಿಗೆ ಭಯದಿಂದ, ಶಿಶುಪಾಲನಿಗೆ ವೈರಬುದ್ಧಿಯಿಂದ ನಾನು ಪ್ರಾಪ್ತನಾಗಿರುವೆನು. ಅಯ್ಯ, ನಾನು ನಿರ್ವಾಣದ ಸ್ಥಾನವಾಗಿರುವೆನು. ಆದ್ದರಿಂದ ಯಾರೇ ಆಗಲಿ ಬೇಕಾದ ಮಾರ್ಗದಿಂದ, ಅಂದರೆ ಭಕ್ತಿಯಿಂದ, ವಿಷಯ ಬುದ್ಧಿಯಿಂದ, ವಿರಕ್ತಿಯಿಂದ ಅಥವಾ ವೈರದಿಂದ ನನ್ನಲ್ಲಿ ಬಂದು ಸೇರುವುದರಲ್ಲಿ ಯಾವುದೇ ಅಡ್ಡಿಯಿಲ್ಲ. ಆದ್ದರಿಂದ ಎಲೈ ಪಾರ್ಥನೆ, ನನ್ನಲ್ಲಿ ಬಂದು ಸೇರಲು ಉಪಾಯಗಳ ಕೊರತೆ ಯಾವುದೂ ಇಲ್ಲ. ಮತ್ತೆ ಯಾವುದೇ ಜಾತಿಯಲ್ಲಿ ಹುಟ್ಟಿರಲಿ, ನನ್ನ ಭಕ್ತಿಯನ್ನು ಮಾಡಲಿ ಇಲ್ಲವೇ ವಿರೋಧ ಮಾಡಲಿ. ಆದರೆ ಭಕ್ತಿ ಅಥವಾ ವೈರ ಮಾಡುವುದಿದ್ದರೆ ನನ್ನಲ್ಲೇ ಮಾಡಬೇಕು. ಅಯ್ಯ, ಯಾವುದೇ ನಿಮಿತ್ತದಿಂದ ಅದುದು ನನಗೆ ಶರಣು ಬಂದರೆ ಮದ್ರೂಪವಾಗುವುದು ಅವರ ಕೈಯೊಳಗೆ ಇದೆ. ಅದಕ್ಕಾಗಿ ಎಲೈ ಅರ್ಜುನನೇ, ಪಾಪಯೋನಿಯಲ್ಲಿ ಹುಟ್ಟಿದವರು ಅಥವಾ ವೈಶ್ಯ, ಶೂದ್ರ, ಸ್ತ್ರೀ ಇವರುಗಳು ನನ್ನ ಭಕ್ತಿಯನ್ನು ಮಾಡಿದರೆ ನನ್ನ ಸ್ವರೂಪವನ್ನೇ ಹೊಂದುವರು. ಕಿಂ ಪುನರ್ಬ್ರಾಹ್ಮಣಾ ಪುಣ್ಯಾ ಭಕ್ತಾ ರಾಜರ್ಷಯಸ್ತಥಾ ಅನಿತ್ಯಮಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವ ಮಾಂ. ಪುಣ್ಯಶೀಲರಾದ ಬ್ರಾಹ್ಮಣರು ಹಾಗೂ ರಾಜಋಷಿ, ಕ್ಷತ್ರಿಯ, ಭಕ್ತ ಜನರು ನನ್ನಲ್ಲಿ ಶರಣಾಗಿ ಪರಮಗತಿಯನ್ನು ಪಡೆಯುತ್ತಾರೆ. ಇದರಲ್ಲಿ ಹೇಳುವುದಾದರೂ ಏನಿದೆ? ಅದಕ್ಕಾಗಿ ಸುಖರಹಿತವಾದ, ಕ್ಷಣಭಂಗುರವಾದ ಈ ಮನುಷ್ಯ ಶರೀರವನ್ನು ಪಡೆದುಕೊಂಡು ನೀನು ನಿರಂತರ ನನ್ನನ್ನೇ ಭಜಿಸು. ಸರ್ವ ಲೋಕವು ಅಗ್ರಹಾರವಾಗಿರುವ ಮಂತ್ರವಿದ್ಯೆಯ ತವರುಮನೆಯಾದ ಬ್ರಾಹ್ಮಣರು ಸರ್ವ ವರ್ಣಗಳಲ್ಲಿ ಶ್ರೇಷ್ಠರಾಗಿದ್ದಾರೆ. ಅವರು ಭೂಲೋಕದ ದೇವತೆಗಳೇ ಆಗಿದ್ದಾರೆ. ತಪಶ್ಚರ್ಯೆಯ ಮೂರ್ತಿವಂತ ಅವತಾರಿಗಳೇ. ಇವರಿಂದ ಸಮಸ್ತ ತೀರ್ಥಗಳ ದೈವವು ಉದಯವಾಗಿದೆ. ಇವರಲ್ಲಿ ಯಜ್ಞಗಳು ಅಖಂಡವಾಗಿ ವಾಸಿಸುತ್ತವೆ. ಇವರು ವೇದಗಳ ಬಲಿಷ್ಠವಾದ ಕವಚಗಳು ಮತ್ತು ಅವರ ದೃಷ್ಟಿ ಮಾತ್ರದಿಂದ ಎಲ್ಲ ಕಡೆಗಳಲ್ಲಿ ಮಾಂಗಲ್ಯದ ವೃದ್ಧಿಯಾಗುತ್ತದೆ. ಇವರ ಇಚ್ಛಾರೂಪಿ ತೇವದಿಂದ ಸತ್ಕರ್ಮವೆಂಬ ಬಳ್ಳಿಯು ವಿಸ್ತರಿಸಿತು ಹಾಗೂ ಅವರ ನಿಶ್ಚಯದಿಂದ ಸತ್ಯವು ಜೀವಂತವಾಗಿ ಇರುವುದು. ಅವರ ಆಶೀರ್ವಾದದಿಂದ ಅಗ್ನಿಯ ಆಯುಷ್ಯ ಬೆಳೆಯಿತು. ಆದ್ದರಿಂದ ಇವರ ಪ್ರೀತಿಗಾಗಿ ಸಮುದ್ರವು ಅಗ್ನಿಗೆ ತನ್ನಲ್ಲಿ ಆಶ್ರಯ ಕೊಟ್ಟಿತು. ನಾನು ಲಕ್ಷ್ಮಿಯನ್ನೇ ಬದಿಗೆ ಸರಿಸಿಬಿಟ್ಟೆ. ಕೌಸ್ತುಭಮಣಿಯನ್ನೇ ತೆಗೆದು ಕೈಯಲ್ಲಿ ಹಿಡಿದುಕೊಂಡೆ. ಆಗ ಅವರ ಚರಣ ರಜ ಪ್ರಾಪ್ತಿಗಾಗಿ ನಾನು ನನ್ನ ಎದೆಯನ್ನು ಮುಂದೆ ಮಾಡಿದೆ. ಎಲೈ ನರೇಂದ್ರನೇ, ನನ್ನ ಶಾಂತತ್ವವು ಸ್ಥಿರವಾಗಿರಲು ಅವರ ಪಾದ ಚಿಹ್ನೆಯನ್ನು ನಾನು ಹೃದಯದ ಮೇಲೆ ಇನ್ನೂ ಧರಿಸಿರುವೆನು. ಮಹಾವೀರನೇ, ಅವರ ಕೋಪವೆಂದರೆ ಕಾಲ, ಅಗ್ನಿ, ರುದ್ರ ಇವರ ವಸತಿ ಸ್ಥಾನವಾಗಿದೆ. ಇವರು ಪ್ರಸನ್ನರಾದರೆ ಸಿದ್ಧಿಗಳು ಪುಕ್ಕಟೆಯಾಗಿ ಪ್ರಾಪ್ತವಾಗುತ್ತವೆ. ಇಂತಹ ಪುಣ್ಯ ಪೂಜ್ಯ ಬ್ರಾಹ್ಮಣರು
ಮತ್ತು ಅದರಲ್ಲಿಯೂ ನನ್ನಲ್ಲಿ ಪೂರ್ಣ ಭಕ್ತಿಯನ್ನಿಟ್ಟು ಮದ್ರೂಪರಾಗುತ್ತಾರೆ ಎನ್ನುವುದರಲ್ಲಿ ಹೇಳುವುದೇನಿದೆ? ನೋಡು, ಚಂದನ ಗಿಡವನ್ನು ಸ್ಪರ್ಶಿಸಿದ ವಾಯುವಿನಿಂದಾಗಿ ಸಮೀಪದ ಬೇವಿನ ಮರವು ಕೂಡ ಚಂದನವೇ ಆಗಿ ದೇವರ ಮಸ್ತಕದಲ್ಲಿ ಸ್ಥಳ ದೊರೆಯುವುದು. ಮತ್ತೆ ನಿಜವಾದ ಚಂದನವು ಆ ಜಾಗವನ್ನು ಪಡೆಯಲಾರದೆಂದು ಮನಸ್ಸಿನಲ್ಲಾದರೂ ಎಣಿಸಬಹುದೇ? ಅಥವಾ ಅದಕ್ಕೆ ಆ ಜಾಗವು ದೊರಕಿದೆ ಎಂದು ಹೇಳಿದರೇನೇ ನಿಜವು, ಇಲ್ಲವಾದರೆ ಸುಳ್ಳಾಗುವುದೇ? ಶಂಕರನು ವಿಷಪ್ರಾಶನ ಮಾಡಿದಾಗ ಅದರಿಂದ ಉಂಟಾಗುವ ದಾಹದ ಶಮನವಾದೀತೆಂಬ ಆಸೆಯಿಂದ ಚಂದ್ರನನ್ನು ನಿರಂತರವಾಗಿ ಮಸ್ತಕದಲ್ಲಿ ಧರಿಸಿರುವನು. ದಾಹವನ್ನು ಶಮನಗೊಳಿಸುವ ಪೂರ್ಣ ಚಂದ್ರನಿಗಿಂತಲೂ ಶೀತಲವೂ ಸುವಾಸನೆಗಿರುವ ಚಂದನವನ್ನು ಸರ್ವಾಂಗದಲ್ಲಿ ಸಹಜವಾಗಿ ಏಕೆ ಧರಿಸಲಾಗುವುದಿಲ್ಲ? ರಸ್ತೆಯಲ್ಲಿನ ಉದಕವು ಗಂಗೆಯಲ್ಲಿ ಸೇರಿಕೊಂಡಿದ್ದರಿಂದ ಸಹಜವಾಗಿ ಸಮುದ್ರಕ್ಕೆ ಸೇರುವುದು. ಗಂಗೆಗೆ ಸಮುದ್ರವಲ್ಲದೆ ಬೇರೆ ಗತಿ ಇರುವುದೇ? ಆದ್ದರಿಂದ ಅವರಿಗೆ ಗತಿಯನ್ನೂ ಜ್ಞಾನವನ್ನೂ ಕೊಡುವವನು ಹಾಗೂ ಅವರನ್ನು ನಿಶ್ಚಯವಾಗಿ ರಕ್ಷಿಸುವವನು ನಾನೇ ಆಗಿರುವೆನು. ಆ ರಾಜರ್ಷಿಗಳಿಗೆ ಮತ್ತು ಬ್ರಾಹ್ಮಣರಿಗೆ ಭಕ್ತಿ ಮತ್ತು ಮುಕ್ತಿಯ ಸ್ಥಾನವು ನಾನೇ ಆಗಿರುವೆನು. ಅದಕ್ಕಾಗಿ 100 ಛಿದ್ರಗಳಿರುವ ದೋಣಿಯಲ್ಲಿ ಕುಳಿತು ನಾವು ಮುಳುಗಲಾರೆವು ಎಂಬ ಭರವಸೆಯಿಂದ ನಿಶ್ಚಿಂತವಾಗಿ ಏಕಿರಬೇಕು. ಹಾಗೆಯೇ ಶಸ್ತ್ರಗಳು ಮೊಳಗರೆವಾಗ ನನಗೇನು ಆಗಲಾರದು ಎಂದು ಬರೀ ಮೈಯಿಂದ ಏಕೆ ತಿರುಗಬೇಕು? ಮೈ ಮೇಲೆ ಕಲ್ಲುಗಳು ಬೀಳುತ್ತಿರುವಾಗ ಗುರಾಣಿಯನ್ನು ಏಕೆ ಹಿಡಿಯಬಾರದು? ರೋಗಗ್ರಸ್ತನಾದಾಗ ಔಷಧಿ ಸೇವನೆಯಲ್ಲಿ ಏಕೆ ಉದಾಸೀನ ಮಾಡಬೇಕು? ಎಲೈ ಅರ್ಜುನ, ಸುತ್ತಲೂ ಬೆಂಕಿ ಹೊತ್ತಿಕೊಂಡಾಗ ಅದರಿಂದ ಏಕೆ ತಪ್ಪಿಸಿಕೊಳ್ಳಬಾರದು? ಹಾಗೆಯೇ ಅನೇಕ ದುಃಖಗಳಿಂದ ತುಂಬಿದ ಮರ್ತ್ಯಲೋಕಕ್ಕೆ ಬಂದಾಗ ಬಳಿಕ ನನ್ನ ಭಜನೆಯನ್ನು ಏಕೆ ಮಾಡಬಾರದು? ಅಯ್ಯ, ನನ್ನನ್ನು ಭಜಿಸದೇ ಇರಲು ಮನುಷ್ಯನ ಶರೀರದಲ್ಲಿ ಅದಾವ ಸಾಮರ್ಥ್ಯವಿದೆ? ಅವನು ನಿಶ್ಚಿಂತನಾಗಿರಲು ಅವರ ಮನೆಯಲ್ಲಿ ಯಾವ ಭೋಗ್ಯ ವಸ್ತುಗಳ ಸಮೃದ್ಧಿ ಇದೆ? ಅಥವಾ ನನ್ನನ್ನು ಭಜಿಸದೆ ವಿದ್ಯೆ, ತಾರುಣ್ಯ ಇವುಗಳಿಂದ ಸುಖಪ್ರಾಪ್ತಿಯಾದೀತೆಂಬ ಯಾವ ಭರವಸೆ ಅವರಿಗಿದೆ? ಅಯ್ಯ, ಇರುವ ಭೋಗ ವಸ್ತುಗಳೆಲ್ಲವೂ ಒಂದು ದೇಹದ ಸುಖಕ್ಕಾಗಿ ಇರುವವು. ಆದರೆ ಆ ದೇಹವಾದರೂ ಕಾಲವಶವಾಗಿದೆ. ಅಯ್ಯ, ಈ ಮೃತ್ಯುಲೋಕದ ಕೊನೆಯದಾದ ಮನುಷ್ಯರೂಪಿ ಸಂತೆಯಲ್ಲಿ ದುಃಖ ರೂಪವಾದ ವಸ್ತುಗಳು ತುಂಬಿದ್ದು ಮರಣ ರೂಪವಾದ ಅಳತೆ ನಡೆದಿದೆ. ಇಲ್ಲಿ ಮನುಷ್ಯ ರೂಪದಿಂದ ಬಂದುದಾಗಿದೆ. ಎಲೈ ಪಾಂಡುಸುತನೇ, ಇಂತಹ ದುಃಖರೂಪಿ ಸಂತೆಯಲ್ಲಿ ಜೀವನಿಗೆ ಸುಖವಾಗುವಂತಹ ಯಾವ ವಸ್ತುವನ್ನು ಕೊಂಡುಕೊಳ್ಳಬಹುದು? ನೋಡು, ಬೆಂಕಿ ಆರಿ ಹೋದ ಮೇಲೆ ಬೂದಿಯನ್ನು ಓದುತ್ತಿದ್ದರೆ ದೀಪ ಹತ್ತಿಕೊಂಡೀತೆ. ಅಯ್ಯ, ವಿಷಯದ ಗಡ್ಡೆಗಳನ್ನು ಕುಟ್ಟಿ ಹಿಂಡಿ ತೆಗೆದ ರಸವನ್ನು ಅಮೃತವೆಂದು ಹೇಳಿ ಅದನ್ನು ಕುಡಿದು ಅಮರನಾಗಬೇಕೆಂದು ಬಯಸಬಹುದೇ? ಹಾಗೆಯೇ ಈ ವಿಷಯಗಳಿಂದ ಉಂಟಾಗುವ ಸುಖಗಳು ಕೇವಲ ಮಹಾ ದುಃಖಗಳೇ ಆಗಿವೆ. ಆದರೆ ಅವನ್ನು ಅಜ್ಞಾನಿಗಳಾದವರಿಂದ ಅನುಭವಿಸದಿರಲು ಆಗುವುದಿಲ್ಲ. ಅಥವಾ ಕಾಲಿಗಾದ ಗಾಯಕ್ಕೆ ರುಂಡವನ್ನು ಕಡಿದು ಕಟ್ಟಿದರೆ ಎಷ್ಟು ಒಳ್ಳೆಯದೋ ಅಷ್ಟೇ ಮೃತ್ಯುಲೋಕದ ಮಾತುಗಳು ಚೆನ್ನಾಗಿರುವವು. ಆದ್ದರಿಂದ ಈ ಮೃತ್ಯುಲೋಕದ ಸುಖದ ಕಥೆಗಳು ಬೇಕಾದವರು ಕೇಳಿಕೊಳ್ಳಲಿ. ಆದರೆ ಕೆಂಡದ ಹಾಸಿಗೆಯಲ್ಲಿ ಮಲಗಿ ಗಾಢವಾದ ನಿದ್ದೆ ಮಾಡಬಹುದೇ? ಈ ಮೃತ್ಯುಲೋಕದ ಚಂದ್ರನು ಕ್ಷಯರೋಗಿ. ಇಲ್ಲಿ ಉದಯವು ಅಸ್ತಕ್ಕಾಗಿಯೇ ಆಗುವುದು. ಇಲ್ಲಿ ದುಃಖವು ಸುಖದ ಮುಖವಾಡವನ್ನು ಧರಿಸಿ ಜಗತ್ತನ್ನು ಕಾಡುತ್ತಿದೆ. ಇಲ್ಲಿ ಶ್ರೇಯಸ್ಸಿನ ಚಿಗುರು ಒಡೆಯುವಷ್ಟರಲ್ಲೇ ಅಮಂಗಲದ ಮುಸುಕು ಬೀಳುತ್ತದೆ. ಮೃತ್ಯುವೆಂಬುದು ಗರ್ಭಸ್ಥ ಶಿಶುವನ್ನು ಹುಡುಕಿಕೊಂಡು ಬರುತ್ತದೆ. ಚಿಂತಿಸಲು ಯೋಗ್ಯವಲ್ಲದ್ದನ್ನು ಚಿಂತಿಸುವಷ್ಟರಲ್ಲಿ ಅವನನ್ನು ಯಮದೂತರು ಎಳೆದೊಯ್ಯುವರು. ಅವರು ಯಾವ ಊರಿಗೆ ಕೊಂಡು ಹೋಗುವರೋ ಅದರ ಸುಳಿವೇ ಸಿಗುವುದಿಲ್ಲ. ಅಯ್ಯ, ಎಲ್ಲ ದಾರಿಗಳನ್ನು ಹುಡುಕಿದರೂ ಮರಳಿ ಬರುವ ದಾರಿಯೇ ಇರುವುದಿಲ್ಲ. ಇಲ್ಲಿ ಮೃತ್ಯು ಹೊಂದಿದವರ ಮಾತುಗಳೇ ಪುರಾಣಗಳು. ಇಲ್ಲಿಯ ಅಶಾಶ್ವತೆಯನ್ನು, ಲೌಕಿಕವನ್ನು ಸೃಷ್ಟಿಯ ಸೃಷ್ಟಿಕರ್ತನಾದ ಬ್ರಹ್ಮದೇವರ ಆಯಸ್ಸಿರುವ ತನಕ ಹೊಗಳಿದರೂ ಮುಗಿಯಲಾರದು. ಹೀಗೆ ಈ ಮೃತ್ಯುಲೋಕದ ಸ್ಥಿತಿಯಾಗಿದೆ. ಇಲ್ಲಿ ಹುಟ್ಟಿದವರ ಸ್ವಸ್ಥಾವಸ್ಥೆಯನ್ನು ಕಂಡು ಬಹುದೊಡ್ಡ ಅಚ್ಚರಿಯೇ ಆಗುತ್ತದೆ. ಇಲ್ಲಿ ನೋಡು, ಇಹಲೋಕ ಮತ್ತು ಪರಲೋಕಗಳಲ್ಲಿ ಆಗುವ ಲಾಭಕ್ಕಾಗಿ ಒಂದು ಕವಡೆಯೂ ಖರ್ಚು ಮಾಡುವುದಿಲ್ಲ. ಅವರು ಎಲ್ಲ ರೀತಿಯಿಂದ ಹಾನಿಯಾಗುವಲ್ಲಿಯೇ ಕೋಟಿಗಟ್ಟಲೆ ಹಣ ಖರ್ಚು ಮಾಡುವರು. ಪ್ರಸ್ತುತ ಇಲ್ಲಿ ಬಹಳ ವಿಷಯ ಸುಖಗಳಲ್ಲಿ ಮುಳುಗಿದವನನ್ನು ಸುಖಿ ಎಂದು ಭಾವಿಸುತ್ತಾರೆ. ಲೋಭಗ್ರಸ್ತನಿಗೆ ಜ್ಞಾನಿ ಎಂದು ಹೇಳುತ್ತಾರೆ. ಆಯುಷ್ಯವು ಸ್ವಲ್ಪವೇ ಉಳಿದು ಬುದ್ಧಿ ಮತ್ತು ಶಕ್ತಿಗಳು ಕುಂದಿ ಹೋಗಿರುವವನನ್ನು ಹಿರಿಯ ವಯೋವೃದ್ಧ ಎಂದು ಹೇಳಿ ಕಾಲಿಗೆ ಬೀಳುವರು.
ಪುಟ್ಟ ಮಗು ಬೆಳೆದಂತೆಲ್ಲ ಸಂತೋಷಗೊಂಡು ಕೌತುಕದಿಂದ ಕುಣಿಯುವರು. ಆದರೆ ಅದರ ಆಯುಷ್ಯವು ಕಡಿಮೆಯಾಗುವುದರ ಕುರಿತು ಅವರಿಗೆ ದುಃಖವಾಗುವುದಿಲ್ಲ. ಹುಟ್ಟಿದಂದಿನಿಂದ ಪ್ರತಿದಿನವೂ ಕಾಲವಶನಾಗುತ್ತಲೇ ಇರುವನು. ಆದರೆ ಆನಂದದಿಂದ ಹುಟ್ಟುಹಬ್ಬವನ್ನು ಆಚರಿಸಿ ಆನಂದೋತ್ಸವವನ್ನು ನಡೆಸುವರು. ಅಯ್ಯ, ಸಾವು ಎಂಬ ಶಬ್ದವೂ ಸಹಿಸಲಾಗುವುದಿಲ್ಲ. ಹಾಗೂ ಸತ್ತ ಮೇಲಂತೂ ಅತ್ತೇ ಅಳುವರು. ಆದರೆ ಇರುವ ಆಯಸ್ಸು ಮುಗಿಯುತ್ತಾ ಇದೆ ಎಂಬುದನ್ನು ಮೂರ್ಖತನದಿಂದ ಎಣಿಸುವುದೇ ಇಲ್ಲ. ಹಾವಿನ ಬಾಯೊಳಗೆ ಸಿಲುಕಿದ ಕಪ್ಪೆಯೂ ಕೂಡ ಸಾವನ್ನು ಲೆಕ್ಕಿಸದೆ ನೊಣಗಳನ್ನು ಹಿಡಿದು ನುಂಗುತ್ತಿರುವುದು. ಹಾಗೆಯೇ ಈ ಪ್ರಾಣಿಗಳು ಯಾವ ಲಾಭಕ್ಕಾಗಿ ತನ್ನ ಇಚ್ಛೆಯನ್ನು ಬೆಳೆಸುತ್ತಿರುವರೋ ಯಾರು ಬಲ್ಲರು? ಇದೆಂತಹ ಅಚ್ಚರಿಯಾಗಿದೆ ಅಬ್ಬಾ! ಎಣಿಸಿದರೆ ಮೈ ನವಿರೇಳುತ್ತದೆ. ಈ ಮೃತ್ಯುಲೋಕದ ವ್ಯವಹಾರವೇ ತಲೆಕೆಳಗಾಗಿದೆ. ಎಷ್ಟೊಂದು ಹೇಳಬಹುದು ಅರ್ಜುನ. ಇಂತಹ ಮೃತ್ಯುಲೋಕದಲ್ಲಿ ನೀನು ದೈವವಶಾತ್ ಹುಟ್ಟಿರುವೆ. ಎಂತಹ ದುರಂತವಿದು! ಆದ್ದರಿಂದ ನೀನು ಮೈಜಾಡಿಸಿಕೊಂಡು ಇದರಿಂದ ಬೇರೆಯಾಗು. ನನ್ನ ಅವಿನಾಶಿಯಾದ ಪರಮ ಪದವನ್ನು ಪಡೆಯಲು ಭಕ್ತಿಯೋಗವನ್ನು ಬೇಗನೆ ಆಶ್ರಯಿಸು. ಮನ್ಮನಾ ಭವ ಮದ್ಭಕ್ತ ಮದ್ಯಾಜೀ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತ್ವೈವಂ ಆತ್ಮಾನಂ ಮತ್ಪರಾಯಣಃ. ನನ್ನಲ್ಲಿ ಮನಸ್ಸುಳ್ಳವನಾಗು, ನನ್ನ ಭಕ್ತನಾಗು, ನನ್ನನ್ನು ಪೂಜಿಸುವವನಾಗು, ನನಗೆ ನಮಸ್ಕರಿಸು. ಈ ಪ್ರಕಾರ ಆತ್ಮವನ್ನು ನನ್ನಲ್ಲಿ ನಿಯುಕ್ತಗೊಳಿಸಿ ನನ್ನ ಪರಾಯಣನಾಗಿ ನೀನು ನನ್ನನ್ನೇ ಪಡೆಯುವೆ. ನೀನು ನಿನ್ನ ಮನಸ್ಸನ್ನು ಮದ್ರೂಪಗೊಳಿಸಿ ನನ್ನ ಭಜನೆಯಲ್ಲಿ ಪ್ರೇಮವಿಡು. ಸರ್ವತ್ರ ನಾನೇ ತುಂಬಿರುವೆನೆಂದು ತಿಳಿದು ನಮಸ್ಕಾರ ಮಾಡು. ನನ್ನ ಅನುಸಂಧಾನದಿಂದ ಸಮಸ್ತ ಸಂಕಲ್ಪಗಳನ್ನು ಇಲ್ಲವಾಗಿಸಿ ನನ್ನ ಕಡೆಗೆ ಲಕ್ಷ್ಯವನ್ನು ಹರಿಸುವವನೇ ನನ್ನನ್ನು ಪೂಜೆ ಮಾಡುವವನು ಎಂದು ಹೇಳುತ್ತಾರೆ. ಹೀಗೆ ನನ್ನ ಯೋಗದಿಂದ ಸಂಪನ್ನನಾದಾಗಲೇ ನನ್ನ ಸ್ವರೂಪವನ್ನು ಪಡೆಯುವೆ. ಈ ನನ್ನ ಅಂತಃಕರಣದ ಗುಹ್ಯವನ್ನು ನಿನಗೆ ಹೇಳಿರುವೆನು. ಅಯ್ಯ, ಎಲ್ಲರಿಂದ ಅಡಗಿಸಿಟ್ಟಿದ್ದ ನನ್ನ ಗುಪ್ತವಾದ ಮಾತನ್ನು ಪಡೆದುಕೊಂಡು ನೀನು ಸುಖರೂಪನಾಗುವೆ. ಸಂಜಯನು ಹೇಳಿದನು. ಶ್ಯಾಮಲವರ್ಣ ಪರಮಾತ್ಮನು ಭಕ್ತರ ಇಚ್ಛೆಯನ್ನು ಪೂರ್ಣಗೊಳಿಸುವ ಕಲ್ಪವೃಕ್ಷನಾದ ಶ್ರೀಕೃಷ್ಣನು ಹೀಗೆ ಹೇಳಿದನು. ಓ ಶ್ರೋತೃಗಳೇ, ಕೇಳಿರಿ. ಕೋಣವು ಮಹಾಪೂರದಲ್ಲಿಯೂ ಅಂಜದೆ ನೀರಿನಲ್ಲೇ ನೀ ಕುಳಿತಿರುವಂತೆಯೇ ಈ ಶ್ರೀಕೃಷ್ಣಾರ್ಜುನರ ಸಂವಾದವನ್ನು ಕೇಳಿ ಧೃತರಾಷ್ಟ್ರನು ಸುಮ್ಮನೆ ಕುಳಿತಿದ್ದನು. ಆಗ ಸಂಜಯನು ತಲೆದೂಗಿ ಹೇಳತೊಡಗಿದನು. ಆಹಾ, ಇದು ಅಮೃತದ ಮಳೆಯೇ ಸುರಿಯಿತು. ಆದರೆ ಇದು ಇಲ್ಲಿ ಇದ್ದುಕೊಂಡೇ ಪರವೂರಿಗೆ ಹೋದಂತಾಯಿತು. ಹೀಗಿದ್ದರೂ ಈತನು ನಮಗೆ, ಅಂದರೆ ಧೃತರಾಷ್ಟ್ರನು ನಮಗೆ ಒಡೆಯನಾದ್ದರಿಂದ ಇದನ್ನು ಹೆಚ್ಚು ಹೇಳಲು ಹೋದರೆ ನಮ್ಮ ವಾಣಿಯು ದೂಷಿತವಾಗಬಹುದು. ಆದರೆ ಏನು ಮಾಡಲಾದೀತು? ಇವರ ಸ್ವಭಾವವೇ ಹೀಗಿದೆ. ಆದರೂ ಮುನಿಶ್ರೇಷ್ಠರಾದ ವೇದವ್ಯಾಸರು ಶ್ರೀಕೃಷ್ಣಾರ್ಜುನರ ಸಂವಾದವನ್ನು ಧೃತರಾಷ್ಟ್ರನಿಗೆ ಹೇಳಲು ನಿಯೋಜಿಸಿದ್ದರಿಂದ ನನ್ನ ಅಹೋಭಾಗ್ಯವಾಗಿದೆ. ಹೀಗೆ ಮನಸ್ಸಿನಲ್ಲಿ ನಿಶ್ಚಯಿಸಿ ಬಹಳ ಆಯಾಸದಿಂದ ಮಾತನಾಡುತ್ತಿರುವಾಗ ಸಂಜಯನಿಗೆ ಅಷ್ಟ ಸಾತ್ವಿಕ ಭಾವಗಳು ಉಂಟಾಗಿ ಅವನ್ನು ತಡೆಹಿಡಿಯಲು ಸಾಧ್ಯವಾಗಲಿಲ್ಲ. ಆ ಕೃಷ್ಣಾರ್ಜುನರ ಸಂವಾದದಲ್ಲಿ ಮುಳುಗಿ ಹೋಗಿ ಅವನ ಮಾತು ನಿಂತು ಹೋಯಿತು. ಶರೀರವಿಡೀ ರೋಮಾಂಚನವಾಯಿತು. ಅರೆತೆರೆದ ಕಣ್ಣುಗಳಿಂದ ಆನಂದಾಶ್ರುಗಳು ಹರಿಯತೊಡಗಿದವು. ಅಂತಃಕರಣದಲ್ಲಿ ಸುಖದ ಅಲೆಗಳೇ ಎದ್ದು ಬಂದು ಶರೀರ ನಡುಗತೊಡಗಿತು. ಎಲ್ಲ ರೋಮರಂಧ್ರಗಳಿಂದ ಬೆವರಿನ ಕಿರಿಹನಿಗಳು ಒಡಮೂಡಿದ್ದರಿಂದ ಮುತ್ತುಗಳ ಜಾಲರಿಯೇ ಹೊದಿಸಿದಂತೆ ಭಾಸವಾಗುತ್ತಿತ್ತು. ಇಂತಹ ಮಹಾಸುಖದ ಪ್ರೇಮದಿಂದ ಜೀವ ದೆಸೆಯು ಇಲ್ಲವಾದ್ದರಿಂದ ವೇದವ್ಯಾಸರು ಒಪ್ಪಿಸಿದ ಕಾರ್ಯವನ್ನು ಮಾಡದಾದನು. ಇಷ್ಟರಲ್ಲಿ ಶ್ರೀ ಕೃಷ್ಣಾರ್ಜುನರ ಸಂವಾದವು ಘೋ ಘೋ ಎಂದು ಕಿವಿಗೆ ಬೀಳುತ್ತಲೇ ಸಂಜಯನು ದೇಹಸ್ಥಿತಿಗೆ ಬಂದು ಹೇಳತೊಡಗಿದನು. ಮತ್ತೆ ಲಘು ಬಗೆಯಿಂದ ಕಣ್ಣೀರನ್ನು ಮತ್ತು ಮೈಮೇಲಿನ ಬೆವರನ್ನು ಒರೆಸಿಕೊಂಡು ಧೃತರಾಷ್ಟ್ರನಿಗೆ ಇಂತೆಂದನು. ಮಹಾರಾಜರೇ, ಕೇಳಿರಿ. ಆಗ ಶ್ರೀಕೃಷ್ಣ ವಾಕ್ಯ ರೂಪವಾದ ಶುದ್ಧ ಬೀಜಗಳನ್ನು ಆರಿಸಿಕೊಂಡು ಸಂಜಯನು ಸಾತ್ವಿಕತೆಯ ಪುನರ್ವಾಸನೆಯ ಸುಸಮಯ ದೊರೆತದ್ದರಿಂದ ಶ್ರೋತೃಗಳಿಗೆ ಸಿದ್ಧಾಂತ ರೂಪವಾದ ಫಲದ ಸಮೃದ್ಧಿ ಉಂಟಾದೀತು. ಅಯ್ಯ ಶ್ರೋತೃಗಳೇ, ಸ್ವಲ್ಪ ಅವಧಾನವನ್ನು ಈ ಕಡೆಗೆ ಕೊಟ್ಟರೆ ಆನಂದದ ರಾಶಿಯ ಮೇಲೆ ಕುಳಿತುಕೊಳ್ಳುವಿರಿ. ಏಕೆಂದರೆ ಶ್ರವಣೇಂದ್ರಿಯಕ್ಕೆ ದೈವವು ಮಾಲೆ ಹಾಕಿಬಿಟ್ಟಿದೆ. ಆದ್ದರಿಂದ ಈಶ್ವರ ವಿಭೂತಿಗಳ ಸ್ಥಾನಗಳನ್ನು ಸರ್ವ ಸಿದ್ಧಾಂತಗಳ ಅರಸನಾದಂತಹ ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ತೋರಿಸುವನು. ನಿವೃತ್ತಿದಾಸರಾದ ಜ್ಞಾನೇಶ್ವರರು ಹೇಳಿದರು. ಆ ಕಥೆಯನ್ನು ಮುಂದೆ ಕೇಳಿರಿ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು
ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ರಾಜವಿದ್ಯಾ ರಾಜಗುಹ್ಯ ಯೋಗೋ ನಾಮ ನವಮೋಧ್ಯಾಯಃ. ಇದು ಶ್ರೀ ಜ್ಞಾನದೇವರಿಂದ ವಿರಚಿತವಾದ ಭಾವಾರ್ಥ ದೀಪಿಕೆಯ 9ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.